ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಜೊತೆ ನಮ್ಮ ಶೋನಲ್ಲಿ ಬಿಗ್ ಬಾಸ್ ನಿಂದ ಹೊರಬಂದಂತಹ ಟಾಸ್ಕ್ ಕ್ವೀನ್ ರಾಶಿಕಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ರಾಶಿಕಾ, ಹಾಯ್, ಹೇಗಿದ್ದೀರಿ? ನಾನು ಸಕ್ಕತ್ತಾಗಿದ್ದೀನಿ. ವೆಲ್ಕಮ್ ಟು ದ ಶೋ. ಅಂಡ್ ನಾನು ಸೂಪರ್ ಆಗಿದ್ದೀನಿ. ಹೇಗೆ ಅನಿಸ್ತು ಬಿಗ್ ಬಾಸ್? ತುಂಬಾ ಚೆನ್ನಾಗಿ ಅನಿಸ್ತು. ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಓಕೆ, ಹೆಂಗೆ ಅದು ಮೂವಿ ಮಾಡಿ ಸಡನ್ ಆಗಿ ಬಿಗ್ ಬಾಸ್ಗೆ ಹೋಗಿದೆ ಹೇಗೆ ಅಂತ? ಮೂವಿ ಮಾಡಿ ಆ್ಯಕ್ಚುಲಿ ಬಿಗ್ ಬಾಸ್ಗೆ ಹೋಗೋ ಯಾವ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಬಿಗ್ ಬಾಸ್ ಹೇಗಿರ್ತೀನಿ ಏನು ಅನ್ನೋದು ತುಂಬ ಆಯಿತು. ಬಿಕಾಸ್ ಲಾಸ್ಟ್ ಸೀಸನ್ ಕೂಡ ನಂಗೆ ಬಿಗ್ ಬಾಸ್ಗೆ ಕಾಲ್ ಬಂದಿತ್ತು. ಆ ಟೈಮಲ್ಲಿ ಸಿನಿಮಾ ಮಾಡ್ತಾಯಿದ್ದೆ. ಅಂದರೆ ಬಿಗ್ ಬಾಸ್ ಹೋಗಬೇಕು ಅಂತ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಬಟ್ ನನಗೆ ಪರ್ಸ್ನಲಿ ಹೇಗಿರ್ತೀನಿ, ಸಿಚುವೇಶನ್ಸ್ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ನನಗೆ ದೊಡ್ಡ ಕ್ವೆಶನ್ ಮಾರ್ಕ್. ಅದು ಕಾಲ್ ಬರುತ್ತೆ, ಓಕೆ ಫೈನ್, ಇದೊಂಥರ ಚಾಲೆಂಜಿಂಗ್ ಆಗಿದೆ, ಹೋಗೋಣ ಅಂತ ಡಿಸ್ಕಸ್ ಮಾಡ್ತೀನಿ ಮನೆಯವ್ರ ಜೊತೆ. ನಮ್ಮ ಮನೇಲಿ ಓಕೆ ಫೈನ್, ನೀನು ಆಡ್ತೀಯಾ, ನೀನು ಯಾರ ಜೊತೆನೂ ಮಾತಾಡಲ್ಲ. ನನಗೆ ಇಷ್ಟ ಆದರೆ ಮಾತ್ರ ತುಂಬ ಮಾತಾಡ್ತೀನಿ, ಇಲ್ಲ ಅಂದರೆ ಅವ್ರ ಜೊತೆ ಮಾತಾಡೋದೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ನನಗೆ. ಅವ್ರ ಹಾಯ್ ಅಂದರೆ ನಾನು ಹಾಯ್ ಅಂತೀನಿ ಇಷ್ಟೇ. ಬಟ್ ಅದೆಲ್ಲ ಜೊತೆನೂ ಮಾತಾಡಬೇಕು, ಎಲ್ಲ ಜೊತೆ ಮಿಂಗಲ್ ಆಗಬೇಕು, ಅದೇ ನನಗೆ ಬಿಗ್ ಟಾಸ್ಕ್ ಆಗಿತ್ತು. ಆ್ಯಂಡ್ ನಮ್ಮ ಮನೇಲಿ ಯಾರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಟಾಸ್ಕ್ ಎಲ್ಲ ಅಷ್ಟು ಚೆನ್ನಾಗಿ ಆಡ್ತೀನಿ ಅಂತ. ನನ್ನ ತಮ್ಮಂಗೆ ಒಬ್ಬನಿಗೆ ಗೊತ್ತಿದ್ದು. ಈ ವಾಸ್ ವೆರಿ ಕಾನ್ಫಿಡೆಂಟ್, ನೀನು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತೀಯ. ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಏನು ನಿಮ್ಮ ಮುಂಚೆನೆ? ಸ್ಕೂಲ್ ಡೇಸಲ್ಲಿ ಇದ್ದೆ, ಅದಾದ್ಮೇಲೆ ಜಿಮ್, ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಮಾಡ್ತಿದ್ದೆ ಅಲ್ವಾ. ಸೊ ಅದೊಂದು ನನ್ನ ತಮ್ಮ ನೋಡಿದ್ದೆ ಅದನ್ನೆಲ್ಲ. ಬಟ್ ನಮ್ಮನೇಲಿ ಯಾರಿಗೂ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಇವ್ರು ಟಾಸ್ಕ್ ಅಂತ ಬಂದರೆ ಎದುರುಕೋತಾಳೆ ಅನ್ಸತ್ತಲ್ಲ, ತುಂಬ ಅವ್ರಿಗೆ ಕನ್ಫ್ಯೂಷನ್ಸ್ ಇತ್ತು. ಬಟ್ ಎಸ್, ಫೈನಲಿ ನಾನು ಬಿಗ್ ಬಾಸ್ಗೆ ಹೋದೆ. ಆ ಕನ್ಫ್ಯೂಷನ್ಸ್ ಇಂದಾನೇ ಹೋದೆ. ಬರ್ಬೇಕಾದ್ರೆ ಫುಲ್ ಏನಂತ ಹೇಳಿ ಕಾನ್ಫಿಡೆಂಟ್ ಆಗಿ ಆಚೆ ಬಂದೆ. ಓಕೆ, ಮನೆಯಿಂದ ಹೊರಗೆ ಬಂದಿದ ತಕ್ಷಣ ನಿಮ್ಮ ಮನೇಲಿ ಒಂದು ದೊಡ್ಡ ಸೆಲೆಬ್ರೇಷನ್ ಇರತ್ತೆ, ನಿಮ್ಗೆ ತುಂಬಾ ಒಳ್ಳೆ ವೆಲ್ಕಮ್ ಕೊಡ್ತಾರೆ. ಏನ್ ಅನ್ಸ್ತದೆಲ್ಲ ನೋಡಿ? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೆಲ್ಲ ಸರ್ಪ್ರೈಸ್ ಪ್ಲಾನ್ ಮಾಡಿರ್ತಾರೆ ಅನ್ಕೊಂಡು. ನಾನು ಓಕೆ ಅವರೆಲ್ಲ ಬೇಜಾರು ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ಯಾಕಂದರೆ ಲಾಸ್ಟ್ 1 ವೀಕ್ ಮುಂಚೆ ನಾನು ಎಲಿಮಿನೇಟ್ ಆಗ್ತೀನಿ. ಯಾರೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆಲ್ರೆಡಿ ಫಿನಾಲೆಗೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಸ್ತಾ ಇದ್ರು ನಮ್ಮ ಮನೇಲಿ. ಅವ್ರಿಗೆ ಶಾಕಿಂಗ್ ಅದು. ಬಟ್ ನಾನು ಅವಳು ಹೇಗೆ ರಿಸೀವ್ ಮಾಡ್ತಾಳೆ ಅನ್ನೋದು ನಮ್ಮ ಮನೇಲಿ ಸ್ವಲ್ಪ ಇದಿತ್ತು, ಏನದು ಕನ್ಫ್ಯೂಷನ್ಸ್ ಇತ್ತು. ಅವಳು ಪಾಪ ಬೇಜಾರು ಮಾಡ್ಕೋತಾಳೆ ಅಂತ. ನನಗೂ ಓಕೆ ಫೈನ್, ಆಚೆ ಬರ್ಬೇಕಾದ್ರೆ ಬೇಜಾರು ಆಗೇ ಆಯಿತು. ಬಟ್ ಒಂದೇ ವೀಕ್ ಇತ್ತಲ್ಲ, ಕಂಪ್ಲೀಟ್ ಆಗಲಿಲ್ಲ ಜರ್ನಿ ಅನ್ನೋದು. ಬಟ್ ಆಚೆ ಬಂದ ರೆಸ್ಪಾನ್ಸ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಈ ಮನೇಲಿ ಬೇರೆ ಸರ್ಪ್ರೈಸ್, ಐ ಆಮ್ ಹ್ಯಾಪಿ. ನಾನು ನಿಮ್ಗೆ ವೆಲ್ಕಮ್ ಮಾಡ್ಬೇಕಾದ್ರೆ ಹೇಳಿದೆ ಟಾಸ್ಕ್ ವಿನ್ ಅಂತ ಹೇಳಿ. ಅಂಡ್ ನೀವು ಅದನ್ನ ತುಂಬಾ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡ್ರಿ. ಮನೆ ಒಳಗಡೆ ತುಂಬಾ ಗೇಮ್ಸ್ ಗೆದ್ದಿದ್ರಿ. ಅಂಡ್ ಒಳಗಡೆ ಇರೋ ಬಹುಶಃ ಈ ಸೀಸನ್ ಅನ್ಸತ್ತೆ ಹುಡುಗಿಯರಲ್ಲಿ, ಅಂದ್ರೆ ಯೂಶಲಿ ಒಂದ್ ಸೀಸನ್ ಅಂತ ಬಂದಾಗ ಒಂದ್ 2-3 ಜನ ಆದ್ರೂ ಹುಡುಗಿಯರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಟಾಸ್ಕ್ ಆಡೋ ವಿಚಾರದಲ್ಲಿ. ಬಟ್ ಈ ಸೀಸನ್ ಅಲ್ಲಿ ಸ್ವಲ್ಪ ಕಡಿಮೆ ಜನ ಟಾಸ್ಕ್ ಅಂತ ಬಂದಾಗ, ನೀವಾಗ್ಲಿ ಅಶ್ವಿನಿ ಅವರಾಗ್ಲಿ, ಅದ್ ಬಿಟ್ರೆ ಬೇರೆಯವರೆಲ್ಲ ಟಾಸ್ಕ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಅನ್ನಿಸ್ತಾ ಇರ್ಲಿಲ್ಲ. ಸೊ ನಿಮಗೆ ಅದು ಟಾಸ್ಕ್ ವಿನ್ ಅನ್ನೋದು ಒಂದು ಹೆಸರು ಬಂದಿರತ್ತೆ. ಮನೇಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಇವನ್ ಧನುಷ್ ಕೂಡ ಸಪೋರ್ಟಿಂಗ್ ನಿಮ್ಮನ್ನೇ ತಗೊಂತಾರೆ. ಬಟ್ ಇಷ್ಟೆಲ್ಲ ಇರುವಾಗ್ಲೂ ರಾಶಿಕಾ ಯಾಕೆ ಎಲಿಮಿನೇಟ್ ಆದ್ರು ಅನ್ಸುತ್ತೆ? ನನಗೂ ಗೊತ್ತಿಲ್ಲ ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ಬಟ್ ಹೋಗ್ಬೇಕಾದ್ರೆ ನಾನು ಅನ್ಕೊಂಡಿದ್ದೆ 1-2-3 ವೀಕ್ಸ್ ಇರ್ತೀನಿ ಅನ್ಸುತ್ತೆ. ಯಾಕಂದರೆ ಯಾರಿಗೂ ರಾಶಿಕಾ ಗೊತ್ತಿರಲಿಲ್ಲ ಹೋಗೋಕ್ಕಿಂತ ಮುಂಚೆ ಹೇಗೆ ಸಪೋರ್ಟ್ ಸಿಗುತ್ತೆ. ಒಳಗಡೆ ಹೋಗಿ ನೋಡಾದ್ಮೇಲೆ ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಎಲ್ಲರೂ. ಹೇಗೆ ನಾಮಿನೇಟ್ ಆದಾಗ ಹೇಗೆ ಸೇವ್ ಮಾಡ್ತಾರೆ. ಫಸ್ಟ್ 2 ವೀಕ್ಸ್ ತುಂಬ ಆಡಿಯನ್ಸ್ಗೂ ಕೂಡ ಅಷ್ಟು ಕ್ಲಾರಿಟಿ ಇರಲ್ಲ ನಮ್ಮ ಬಗ್ಗೆ. ನಾನು ನಾಮಿನೇಟ್ ಆದರೆ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದೆಲ್ಲ ಇತ್ತು. ಬಟ್ ಪ್ರತಿ ವಾರ ನನಗೆ ಸೇವ್ ಮಾಡಿದ್ರು ಅವರು. ಇವಾಗಲೂ ನಾನು ಅದೇ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲೇ ಇದ್ದೀನಿ. ಹೇಗೆ ಯಾವ ಥರ ಇಷ್ಟು ಜರ್ನಿ ಕಂಪ್ಲೀಟ್ ಆಯ್ತಾ, ಬಿಗ್ ಬಾಸ್ ಇಂದ ನಾನು ಆಚೆ ಇದೀನ, ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಿದ್ದೀನ ಅನ್ನೋದೇ ನನಗಿನ್ನ ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ ನಾನು. ಓಕೆ, ರಾಶಿಕಾ ಅವ್ರಿಗೆ ಅನ್ಸುತ್ತಾ ಅವರು ಬಿಗ್ ಬಾಸ್ ಅಂತ ಬಂದಾಗ ತುಂಬಾ ಅನ್ಲಕ್ಕಿ ಅಂತ? ಯಾಕಂದ್ರೆ ನೀವೇ ಒಂದ್ಸಲಿ ಕೂತ್ಕೊಂಡು ಬೆಡ್ ಮೇಲೆ ಹೇಳ್ತಿರ್ತೀರಿ ಅದೊಂದು ಲೆಟರ್ ಮಿಸ್ ಆಗತ್ತೆ, ಯಾವಾಗ್ಲೂ ಯಾಕೆ ನನಗೆ ಹಿಂಗಾಗತ್ತೆ ಅಂತ. ಒಂದು ಕ್ಯಾಪ್ಟನ್ಸಿಗೆ ಹೋಗ್ತೀರಿ, ಅಲ್ಲೇನೋ ಕಳ್ಕೊಂತೀರಿ, ಅಥವಾ ಬೇರೆ ಯಾವ್ದೋ ಒಂದು ಗೇಮ್ ಅಲ್ಲಿ ಗೆದ್ದಿರ್ತೀರಿ, ಅದೇನೋ ಆಗ್ಬಿಡತ್ತೆ, ಕೊನೆಗೆ ಉಸ್ತುವಾರಿಲ್ಲ ಮಿಸ್ ಹೊಡದ್ ಬಿಡತ್ತೆ. ನಿಮ್ಗೆ ಅನ್ಸುತ್ತಾ ಬಿಗ್ ಬಾಸ್ ಅಂತ ಬಂದಾಗ ರಾಶಿಕಾ ಅವರು ಅನ್ಲಕ್ಕಿ ಇದಾರೆ ಅಂತ ಹೇಳ್ಬಿಟ್ಟು? ಅದು ಮಧ್ಯ ಸ್ವಲ್ಪ ಅನ್ನಿಸ್ತಾ ಇತ್ತು. ಯಾಕೆ ಯಾವಾಗಲೂ ನನಗೆ ಹಿಂಗಾಗುತ್ತೆ. ಕ್ಯಾಪ್ಟನ್ಸಿ ರೇಸ್ಗೆ ಹೋದಾಗಲೂ ಕೂಡ ನನ್ನನ್ನು ಯಾರೂ ಕನ್ಸಿಡರ್ ಮಾಡಲ್ಲ. ವೋಟಿಂಗ್ ಅಂತ ಬಂದಾಗಲೂ ಕೂಡ ಬರೀ ಮಿಸ್ಟೇಕ್ಸ್ನೇ ಹೇಳ್ತಾ ಇದ್ರು. ಲೆಟರ್ ಅಂತ ಬಂದಾಗಲೂ ಅಲ್ಲೂ ಏನೋ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಈ ಥರ ಎಲ್ಲ ಅಂದಾಗ ಐ ಯೂಸ್ ಟು ಟೆಲ್ ವೈ ಆಲ್ವೇಸ್ ಮೀ, ವೈ ರಾಶಿಕಾ ಅನ್ಕೊಂಡು ತುಂಬಾ ಮಾಡ್ತಿರ್ಲಿಲ್ಲ ಮನೇಲಿರೋರು. ಗೊತ್ತಿಲ್ಲ ಯಾಕೆ ಅಂತ. ಬಟ್ ನಾನು ಮುಂಚೆ ನಾನು ಹೇಗಿದ್ದೆ ಅಂತಾನೆ ನಾನು ಒಂದ್ಸಲಿ ವೀಕೆಂಡಲ್ಲಿ ಹೇಳಿರ್ತೀನಿ, ನಾನು ಇಲ್ಲಿ ಒಬ್ಳೇ ಬಂದಿದ್ದೀನಿ ಆಟ ಆಡೋಕ್ಕೆ, ನಾನು ಒಬ್ಳೇ ಇರ್ತೀನಿ, ನನಗೆ ಇಲ್ಲಿ ಇಡೀ ಮನೇಲಿ ಯಾರು ಮಾತಾಡಿಲ್ಲ ಅನ್ನೋ ದಟ್ಸ್ ಓಕೆ ಫಾರ್ ಮೀ. ನಾನು ಇಲ್ಲಿ ಯಾರನ್ನೂ ನಂಬ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿಲ್ಲ, ಒಬ್ಳೇ ಇರೋಕ್ಕೂ ಐ ಆಮ್ ಓಕೆ ಅಂತಾನೆ ಹೇಳಿರ್ತೀನಿ.
ಬಟ್ ನನಗೆ ಹೇಗೆ ಅಂದ್ರೆ ನನ್ನ ಎಮೋಷನ್ಸ್ನ ನಾನು ಫೇಕ್ ಮಾಡೋಕ್ಕಾಗಲ್ಲ. ನಾನು ಹೇಗಿರ್ತೀನಿ ಹಾಗೆ ಟ್ರಾನ್ಸ್ಪರೆಂಟ್ ಆಗಿ ತೋರ್ಸ್ಕೊಳಕ್ ನನ್ಗೆ ಇಷ್ಟಪಡ್ತೀನಿ. ಅಂಡ್ ಇಟ್ಸ್ ಟು ಎವಿಡೆಂಟ್. ನನ್ನ ಫೇಸಲ್ಲಿ ನನ್ನ ಕೋಪನೂ ನೀಟಾಗಿ ಕಾಣಿಸುತ್ತೆ, ಖುಷಿನೂ ನೀಟಾಗಿ ಕಾಣಿಸುತ್ತೆ. ಐ ಕಾಂಟ್ ಹೈಡ್ ಇಟ್, ಆಯ್ತಾ. ಸೊ ನನಗೆ ಏನೋ ಜಗಳ ಆಗಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಹೋಗಿ ನಂಗೆ ಮಾತಾಡಕ್ ಆಗ್ತಿರ್ಲಿಲ್ಲ. ನನಗೆ ಅದಂತ ನಂಗೆ ಸ್ವಲ್ಪ ಟೈಮ್ ಬೇಕಿರ್ತಿತ್ತು. ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಮಾತಾಡಿದ್ರು ಮನ್ಸಲ್ಲಿ ಅದೆಲ್ಲ ಬೇಜಾರು ಇಟ್ಕೊಂಡು ಹೋಗಿ ಹೇಗೆ ಮಾತಾಡೋಕ್ಕಾಗತ್ತೆ? ಬಿಕಾಸ್ ಅಲ್ಲಿ ನಾಮಿನೇಷನ್ಸ್, ಒಪಿನಿಯನ್ಸ್ ಇದೆಲ್ಲ ಅವಾಗವಾಗ ಪಾಸ್ ಆಗ್ತಾನೆ ಇರುತ್ತೆ, ಕೇಳಿಸ್ಕೊತಾ ಇರ್ತೀವಿ, ಅಷ್ಟೆಲ್ಲ ಜಗಳ ಮಾಡಿರ್ತೀವಿ. ಅದೇ ಎಲ್ಲ ಒಂದು ಸ್ವಲ್ಪ ಅವ್ರಿಗೆಲ್ಲ ಓಕೆ ಇವಳು ಯಾವಾಗಲೂ ಬಂದು ಮಾತಾಡಲ್ಲ ಅನ್ನೋದೇ ಅದೊಂದೇ ಮೈನಸ್ ಇದ್ದಿದ್ದು, ಕಿರ್ಚಾಡ್ತೀನಿ ಅನ್ನೋದೆಲ್ಲ. ಬಟ್ ದಟ್ಸ್ ಓಕೆ ಅಂತ ಅನ್ನಿಸ್ತು ನನಗೆ. ನಾನು ಹೇಗಿದ್ದೆ ಹಾಗಿದ್ದೆ ಅಲ್ಲಿ ಅವ್ರ ಜೊತೆ. ಬಟ್ ಎಲ್ಲರೂ ಅದನ್ನೇ ಪಾಯಿಂಟ್ ಔಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ರು, ಕಿರ್ಚಾಡ್ತಾಳೆ, ಬಂದೇನೋ ಮಾತಾಡಲ್ಲ ಅಂತ ಎಲ್ಲ. ಐ ವಾಸ್ ಟ್ರೈಯಿಂಗ್, ಬಟ್ ಎಲ್ಲೋ ನೀವ್ ಹೇಳ್ತಾ ಇದ್ರಿ ಅಂದ್ರೆ ನನ್ಗೆ ಯಾರ ಜೊತೆನಾದ್ರೂ ಜಗಳ ಆದ್ರೆ ಅಷ್ಟು ಬೇಗ ಮಾತಾಡೋದಿಕ್ ಆಗೋದಿಲ್ಲ ಅಂತ. ಅಂಡ್ ಅದನ್ನ ನಾವು ನೋಡಿದ್ವಿ ಕೂಡ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಧ್ರುವಂತ್ ಅವರು. ಕೊನೆಗೆ ಹೆಂಗಾಗತ್ತೆ ಅಂದ್ರೆ ನೀವು ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಅವರಿಗೆ ಬಾಯ್ ಕೂಡ ಹೇಳೋದಿಲ್ಲ ಅಂಡ್ ಅವರು ಮನೆ ಒಳಗಡೆ ಹೊರಟೋಗ್ಬಿಡ್ತಾರೆ. ಅಷ್ಟೊಂದು ಇಬ್ರು ಮಧ್ಯೆ ಏನ್ ಕಾನ್ಫ್ಲಿಕ್ಟ್ ಆಯ್ತು. ಅಂಡ್ ನೀವು ಇನ್ಯಾವತ್ತೂ ಧ್ರುವಂತ ಮಾತಾಡ್ಸೋದೇ ಇಲ್ವಾ ಅಂತ? ಬಟ್ ಇಲ್ಲ, ನಾನು ಆ್ಯಕ್ಚುಲಿ ಮನೆಗೆ ಹೋಗಿ ಫಸ್ಟ್ ವೀಕಲ್ಲೇ ಧ್ರುವಂತ್ ಅವ್ರನ್ನ ನೋಡಿ ನಾನು ಹೇಳಿರ್ತೀನಿ, ನೀವು ತುಂಬ ಸ್ವೀಟ್ ಅನ್ನಿಸ್ತೀರಾ ಮನೆಯಲ್ಲಿ. ಯಾಕಂದರೆ ಎಲ್ಲರ ಹತ್ರನೂ ಹೋಗಿ ಅಂದರೆ ಮಲ್ಲಮ್ಮ ಅವ್ರ ಜೊತೆ ಅವ್ರ ಫಸ್ಟ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಅವ್ರನ್ನ ನೋಡ್ಕೊಂತಿದ್ದ ರೀತಿ ಆಗಿರಲಿ ಅದೆಲ್ಲ ನೋಡಿದಾಗ ಪಾಪ ಒಳ್ಳೆಯವ್ರು ಇವರು, ಕೋಪ ಬಂದಾಗ ಮಾತ್ರ ಕಿರ್ಚಾಡ್ತಾರೆ ಅಂತೆಲ್ಲ ಇರುತ್ತೆ. ಅದು ಮತ್ತೆ ಸೆಕೆಂಡ್ ವೀಕಲ್ಲಿ ನನಗೂ ಅವ್ರಿಗೂ ಏನೋ ಜಗಳ ಆಗುತ್ತೆ. ಅವ್ರಿಗೆ ಯಾರು ಈಗ ಹೇಗೆ ಅಂದರೆ ನನ್ರಲ್ಲಿ ಹೇಗೆ ಅಂದರೆ ನಾನು ಮಾತಾಡ್ತಿದ್ದಾಗ ಅವ್ರಿಗೆ ರೂಡ್ ಅನ್ಸ್ಬಿಡುತ್ತೆ. ಐ ಡೋಂಟ್ ನೋ ವೈ. ಅದ್ ಯಾವಾಗ್ಲೂ ಎಲ್ಲರೂ ಹೇಳ್ತಿರ್ತಾರೆ. ನಾನು ಎಷ್ಟೊಂದ್ಸಲಿ ಮನೇಲಿ ಹೇಳಿದೀನಿ, ನಾನು ರೂಢಾಗಿ ಮಾತಾಡ್ತಿಲ್ಲ, ನಾನು ಇರೋದೇ ಹಾಗೆ. ನಾನು ಏನಾದ್ರು ಹೇಳ್ಬೇಕಾದ್ರೆ ಅವ್ರಿಗೆ ರೂಢ್ ಅನ್ಸುತ್ತೆ ಸಮ್ಟೈಮ್ಸ್. ನೋ ಅದಲ್ಲ ಅಂತ ಹೇಳ್ತಿರ್ತೀನಿ. ಅವ್ರಿಗೆಲ್ಲೋ ಒಂದು ಪಾಯಿಂಟ್ ರೂಢ್ ಅಂತ ಅನಿಸ್ತೀನಿ ನಾನು. ಬಟ್ ಅದು ಹಾಗೆ ಕಂಟಿನ್ಯೂ ಆಗ್ತಿರತ್ತೆ. ಬಟ್ ಮನೇಲಿ ಹೇಗಿರ್ತೀವಿ ಅಂದ್ರೆ ನಾವು ಎಷ್ಟೇ ಜಗಳ ಆದ್ರೂ ಏನೇ ಆದ್ರೂ ನಮಗ್ ನಾವೇ ಅಲ್ಲಿ. ಈಗ ನನ್ಗೂ ನಿಮ್ಗೂ ಜಗಳ ಆಗಿರತ್ತೆ ಅನ್ಕೊಳ್ಳಿ, ಅದಾದ್ಮೇಲೆ ಏನೋ ಬೇಜಾರಲ್ಲಿ ಇದ್ದಾಗ ಬಂದ್ಬಿಡ ಅಯ್ಯೋ ಫೈನ್ ಅಂತ ಹೇಳಿದ್ರೆ ಅದೇ ಸಾಕು. ಯಾಕಂದ್ರೆ ನಮ್ಮ ಫ್ಯಾಮಿಲಿನ ತುಂಬಾ ದೂರ ಇರ್ತೀವಿ ನಾವು. ಅದೇನ್ ನಾವು ಒಂದು 20 ಮೆಂಬರ್ಸ್ ಇರ್ತೀವಿ ಅಷ್ಟೇ ನಮ್ಮ ಪ್ರಪಂಚ ಆಗೋಗಿರತ್ತೆ. ಅವಾಗ ಸಮಾಧಾನ ಮಾಡಿರ್ತೀನಿ, ಅಳ್ಬೇಡಿ, ಏನಾರು ಇದ್ರೆ ಬಂದು ಮಾತಾಡಿ ಅಂತ ಎಲ್ಲ ಹೇಳಿರ್ತೀನಿ. ಬಟ್ ಅದ್ ಯಾಕೋ ಅದೇನೋ ಸಿಚುವೇಶನ್ಸ್ ಬೇರೆ ತರ ಕ್ರಿಯೇಟ್ ಆಗುತ್ತೆ. ಚೆನ್ನಾಗೇ ಇರ್ತೀವಿ, ಚೆನ್ನಾಗಿದ್ದಾಗಲೇ ಒಂದು ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡ್ತಾರೆ. ಅದನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಆಮೇಲೆ ನಾನು ಹೇಳಿದ್ದೆ ಸರಿ ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಸರಿ ಈ ಪರ್ಸನ್ ಜೊತೆ ಅಂತ ಅನ್ಕೊಂಡು ಆ ಡಿಸ್ಟೆನ್ಸ್ ಹಾಗೆ ಕಂಟಿನ್ಯೂ ಮಾಡಿದೆ ನಾನು. ಓಕೆ, ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಮನೆ ಒಳಗೆ, ಬಹುಶಃ ಜಾಗದಲ್ಲಿ ನೀವಲ್ದೆ ಬೇರೆ ಯಾವುದೇ ಹುಡುಗಿ ಇದ್ರು ಅಥವಾ ಹುಡುಗ ಇದ್ರು ಬೇಜಾರಾಗುವಂತ ವಿಚಾರನೇ ಅದು. ಏನಂದ್ರೆ ಫಸ್ಟ್ ಇವ್ರದ್ದು ಅವಾಗ ಟ್ರ್ಯಾಕ್ ಚೇಂಜ್ ಆಗತ್ತೆ. ಒಂದು ಸ್ಟಾರ್ಟಿಂಗ್ ಅಭಿಷೇಕ್ ಜೊತೆ, ಆಮೇಲೆ ನನ್ ಜೊತೆ, ಇವಾಗ ಸೂರಜ್ ಜೊತೆ ಅಂತ. ಈಗ ನೀವ್ ಹೇಳ್ತಾ ಇದೀವಿ ಮನೆಯವರಿಂದ ದೂರ ಇರ್ತೀವಿ, ನೀವು ತುಂಬಾ ಕ್ಲೋಸ್ ಯಾರು ಇರಲ್ಲ ಮನೆ ಒಳಗೆ ಅಂದ್ರೆ ಈ ತರದೆಲ್ಲ ಶೇರ್ ಮಾಡ್ಕೊಳಕ್ಕೆ ಮಾಡಿದ್ರು ನೆಕ್ಸ್ಟ್ ಮೂಮೆಂಟ್ ನಿಮ್ಮನ್ನ ನಾಮಿನೇಟ್ ಮಾಡ್ಬಿಡ್ತಾರೆ ಅದೇ ವಿಚಾರ ತಗೊಂಡು. ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡ್ಕೊಂಡ್ರಿ ಅಂತ? ನನಗೆ ಧ್ರುವಂತಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಆ ಮನೇಲಿ. ಯಾಕಂದ್ರೆ ನನಗೆ ಅಭಿ ಮುಂಚೆ ನಾನು ಪರಿಚಯ ಇದ್ರು. ಅಭಿ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ನಾನು ಅಲ್ಲಿ ನನಗೆ ಫ್ರೆಂಡ್ ಆಗಿದ್ದಲ್ಲ, ಅಭಿ ನಂಗೆ ಮುಂಚೆ ನಾನು ಗೊತ್ತು. ಸೊ ಅಭಿ ಜೊತೆ ನಾನು ಫಸ್ಟ್ ವೀಕ್ ಎಲ್ಲ ಅಷ್ಟೊಂದೆಲ್ಲ ಮಾತಾಡಿರಲ್ಲ. ಯಾಕಂದ್ರೆ ಅವ್ನು ಜಂಟಿಯಾಗಿ ಬಂದಿರ್ತಾರೆ, ನಾನು ಜಂಟಿಯಾಗಿರ್ತೀವಿ. ಜಂಟಿಯಾಗಿದ್ದಾಗ ಗೊತ್ತು ಒಬ್ರು ಜೊತೆ ಒಬ್ರು ಮಾತಾಡಕ್ ಆಗ್ತಿರ್ಲಿಲ್ಲ, ಬೇರೆಯವ್ರ ಜೊತೆ ಹೋಗಿ ಮಾತಾಡೋಣ ಅನ್ಕೊಂಡು. ಬಿಕಾಸ್ ನಮ್ ಜಂಟಿಗೆ ಬೇರೆ ಏನೋ ಕೆಲಸ ಇರುತ್ತೆ, ಅವ್ರ ಕೆಲಸ ಫ್ರೀ ಆದ್ರೂ ನನ್ಗೆ ಇನ್ನೊಂದೇನೋ ಕೆಲಸ ಇರುತ್ತೆ. ಸೊ ಆ ಟೈಮಲ್ಲಿ ನಾನೇ ಹೇಳ್ತಿರ್ತೀನಿ ಮಂಜು ಅಕ್ಕಂಗೆ, ನಾನು ಯಾಕೋ ಅಭಿ ಡಿಫ್ರೆಂಟ್ ಆಗಿ ಅನ್ನಿಸ್ತಿದ್ದಾನಲ್ಲ ಹಾಗೆ ಹೇಗೆ ಅನ್ಕೊಂಡು ನಾನೇ ಒಪಿನಿಯನ್ಸ್ ಎಲ್ಲ ಶೇರ್ ಮಾಡಿರ್ತೀನಿ. ಬಟ್ ಅವ್ರಿಗೆ ಯಾಕೆ ಹಾಗೆ ಅನ್ನಿಸ್ತು ಧ್ರುವಂತ್ಗೆ ಅನ್ನೋದು ಗೊತ್ತಿಲ್ಲ. ಅಂಡ್ ಧ್ರುವಂತ್ ಅವ್ರು ನನಗ್ ಟ್ರೈ ಮಾಡಿದ್ರು ಅಂತಾನು ಹೇಳ್ತಾರೆ ಅವರು. ನನಗೆ ಧ್ರುವಂತ ನಾನು ಯಾವತ್ತೂ ಆ ತರ ಎಲ್ಲ ನಾನು ಮಾತಾಡಿರೋದು ನನಗೆ ಗೊತ್ತಿಲ್ಲ, ಆ ದೃಷ್ಟಿಲೂ ನಾನು ನೋಡಿಲ್ಲ. ಅವ್ರಿಗೆ ಅತ್ತಾಗ ಅವ್ರಿಗೆ ಸಮಾಧಾನ ಮಾಡಿದೀನಿ. ಯಾಕಂದ್ರೆ ಮಲ್ಲಮ್ಮ ಹೋದಾಗ ಒಂದ್ಸಲಿ, ಅದಾದ್ಮೇಲೆ ಎಲ್ಲರೂ ಮುಖವಾಡ ಅಂತ ಅವ್ರಿಗೆಲ್ಲ ಹೇಳ್ತಿದ್ದಾಗ ಹೋಗಿ ಸಮಾಧಾನ ಮಾಡಿದೀನಿ. ಅಂಡ್ ನಾನೇ ಯಾವಾಗ್ಲೂ ಹೇಳ್ತಿರ್ತೀನಿ ಮನೇಲಿ, ಇಲ್ಲಿ ಯಾರು ಕೆಟ್ಟೋರಲ್ಲ, ಎಲ್ಲರೂ ಒಳ್ಳೆಯವರೇನೆ. ಸಿಚುವೇಶನ್ಸ್ ಎಲ್ಲಾನು ಕೆಟ್ಟೋರ್ ಮಾಡತ್ತೆ ಇಲ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಯಾರು ಜಗಳ ಮಾಡ್ಬೇಕು ಅಂತ ಬಿಗ್ ಬಾಸ್ ಮನೆಗೆ ಬರಲ್ಲ, ಕಿರ್ಚಾಡ್ಬೇಕು, ಅವ್ರನ್ನ ಕೆಳಗಡೆ ಇಟ್ಟು ಮಾತಾಡ್ಬೇಕು ಅಂತ ಯಾರಿಗೂ ಇರಲ್ಲ. ಬಟ್ ಅಲ್ಲಿ ಆ ತರ ಸಿಚುವೇಶನ್ಸ್ ಕ್ರಿಯೇಟ್ ಆಗತ್ತೆ. ನಾಮಿನೇಟ್ ಮಾಡೋದು, ಕಳಪೆ ಉತ್ತಮ ಕೊಡೋದು, ಇಟ್ಸ್ ನಾಟ್ ದಟ್ ಈಸಿ. ಅಲ್ಲಿ ಆ ತರ ಸಿಚುವೇಶನ್ಸ್ ಅಲ್ಲಿ ಆಗಕ್ಕೆ ಹಂಗೆಲ್ಲ ಆಗತ್ತೆ. ಬಟ್ ಆ ಸ್ಟೇಟ್ಮೆಂಟ್ ನನಗೆ ಹರ್ಟ್ ಆಯ್ತು. ಯಾಕಂದ್ರೆ ನಾನು ಡೇ 1 ಇಂದ ಅಲ್ಲಿ ತನಕ ನನ್ನ ಬಾಂಡಿಂಗ್ ಇದ್ದಿದ್ದು ಮಂಜು ಅಕ್ಕ ಎಲ್ಲ ಹೋಗಾದ್ಮೇಲೆ ಮಂಜು ಅಕ್ಕನ ಜೊತೆ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದಾದ್ಮೇಲೆ ಆಶ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಮಾತಾಡಿದ್ದೆ ಸೂರಜ್ ಜೊತೆ ಆ ಮನೇಲಿ ತುಂಬಾ. ಅಭಿ ಜೊತೆನೂ ಕಡಿಮೆ ಮಾತಾಡಿದೀನಿ. ಧ್ರುವನ್ ಜೊತೆ ಅಂತೂ ನಾನು ಮಾತಾಡಿಲ್ಲ, ಜಗಳನೇ ಆಡಿರೋದು ಸೆಕೆಂಡ್ ವೀಕ್ ಇಂದನೂ ಕೂಡ. ಬಟ್ ಒಪಿನಿಯನ್ ಕೊಟ್ಟಾಗ
ಇವಾಗ ನಿಮ್ಮ ತಲೆಯಲ್ಲಿ ಬೇರೆ ಏನೋ ಒಪಿನಿಯನ್ ಕ್ರಿಯೇಟ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ನೀವೇನೋ ಒಪಿನಿಯನ್ ಕೊಡ್ತಿದ್ದೀರಾ ಅಂತ ಅನ್ಕೊಂಡೆ. ಬೆಲ್ಟ್ ವಿಷಯ ಅಂತ ಅವ್ನು ಬಂದಾಗ ಆ ವೀಕಲ್ಲಿ ಅವರೇ ನನ್ನ ಹತ್ರ ಬಂದು ಮಾತಾಡಿರ್ತಾರೆ ಕೂಡ, ರಾಶಿ ಆಯು ಫೈನ್ ಆರಾಮಾಗಿದೆಯಾ ಅಂತೆಲ್ಲ ಏನೋ ಕಾನ್ವರ್ಸೇಷನ್ ಆಗಿರುತ್ತೆ, ಫನ್ ಆಗೇ ಹೋಗ್ತಿರತ್ತೆ. ಅವ್ರ ಬಾಯಲ್ಲಿ ಹೇಳಿರ್ತಾರೆ ದಟ್ ನನಗೆ ಈ ಮನೇಲಿ ದೇವ್ರು ಒಂದೇ ಇಂಪಾರ್ಟೆಂಟು, ಅದು ಅವ್ರೊಬ್ರು ಇದ್ರೆ ಸಾಕು, ನಂಗೆ ಈ ಮನೇಲಿ ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾರೆ. ಆ ಒಂದೇನೋ ಕಾಮಿಡಿ ಒಂದು ಸಿಚುವೇಶನ್ ಅಲ್ಲಿ ನಾನೇನೋ ತೆಗ್ದಿಟ್ಟಿರ್ತೀನಿ, ನೋಡಿ ನಿಮಗೆ ಬೆಲ್ಟ್ ಅವಶ್ಯ, ಐ ಮೀನ್ ಈ ವಸ್ತು ನಿಮ್ಗೆ ಬೇಕಾಗೇ ಆಗುತ್ತೆ, ನೀವೇ ಕೇಳ್ಕೊಂಡ್ ಬರ್ತೀರಾ, ಯಾಕಂದ್ರೆ ನೀವೇ ದೇವ್ರು ಅಂತ ಇರ್ತೀರಾ, ದೇವ್ರು ಇಂಪಾರ್ಟೆಂಟ್, ಅದ್ ಬಿಟ್ಟು ಬೇರೆ ವಸ್ತುಗಳು ಈ ಮನೇಲಿ ಬೇಕಾಗತ್ತೆ ಅಂತೆಲ್ಲ ಹೇಳಿರ್ತೀನಿ. ಆ ಕಾನ್ವರ್ಸೇಷನ್ಸ್ ಏನೋ ಆಗುತ್ತೆ. ಅವತ್ತಿನ ದಿನನೂ ಜಗಳ ಆಗಕ್ಕೆ ಅರ್ಧ ಗಂಟೆ ಮುಂಚೆನೂ ಕೂಡ ಅವ್ರು ನನಗೆ ಬಂದು ಕೇಳ್ತಾರೆ, ಏನೋ ಎತ್ತಿಟ್ಟಿದ್ಯಾ ನಂಗೆ ಕೊಡು ಅಂತಲ್ಲ. ಕರೆಕ್ಟಾಗಿ ಕೇಳ್ದಾಗ ಕೊಡ್ತೀನಿ, ನೀವು ಹೀಗೆ ತಾನೇ ಎಲ್ಲರಿಂದನೂ ಎಕ್ಸ್ಪೆಕ್ಟ್ ಮಾಡೋದು. ಸೊ ಅದ್ ನನ್ನ ತಲೆಯಲ್ಲೇ ಇರುತ್ತೆ. ಅಂಡ್ ಅದನ್ನ ಹೈಟ್ ಮಾಡಿ ನನ್ಗೆ ಮರ್ತೋಗಿತ್ತು ಅಂತೆಲ್ಲ ಏನೂ ಇರ್ಲಿಲ್ಲ, ಯಾಕಂದ್ರೆ 2-3 ಡೇಸ್ ಆಗಿತ್ತು ಎತ್ತಿಟ್ಬಿಟ್ಟು. ಅವ್ರು ನೋಡಿದ್ರ ಬೆಲ್ಟ್ ಎಲ್ಲ ಎತ್ತಿಟ್ಟಿದ್ದಾರೆ ಅಂತ ಅದು ಒಂದ್ ಸೀನ್ ಕ್ರಿಯೇಟ್ ಮಾಡಿದ್ರು, ಅದಕ್ಕೆ ಅವ್ರು ಟ್ರೈ ಮಾಡ್ತಿದ್ರು ಅಂತೆಲ್ಲ. ಐಮ್ ಲೈಕ್ ನಾನ್ ನಿಮ್ನ ಆತರ ನೋಡಿಲ್ಲ. ಐ ಡೋಂಟ್ ನೋ ಅವರು ಪರ್ಸನಾಲಿಟಿ ಹೇಗೆ ಏನು ಅಂತ ಅದು ಅರ್ಥ ಮಾಡ್ಕೊಂಡೆ. ಆಮೇಲೆ ಅನ್ನಿಸ್ತು ಒಂದೇ, ಅವರಿಂದ ಆದಷ್ಟು ದೂರ ಇದ್ದಾನೆ ಒಳ್ಳೇದು, ಯಾಕಂದ್ರೆ ಮತ್ತೆ ಇನ್ನೊಂದ್ ತರ ಎಲ್ಲ ನಂಗೆಲ್ಲ ಏನೋ ಫೇಸ್ ಮಾಡಕ್ ಇಷ್ಟ ಇರಲ್ಲ. ತಲೆಯಲ್ಲಿ ತುಂಬಾ ಥಾಟ್ಸ್ ರನ್ ಆಗ್ತಾನೆ ಇರುತ್ತೆ, ಅದ್ರ ಮಧ್ಯೆ ಇದನ್ನ ಎಕ್ಸ್ಟ್ರಾ ಏನೋ ಆಡಪ್ ಮಾಡ್ಕೊಳ್ಳೋದು ಬೇಡ ಅನ್ಕೊಂಡು ಆ ವೀಕ್ ಎಪಿಸೋಡ್ ಆದ್ಮೇಲೂ ನಾನು ಹೋಗಿ ಕೇಳಿರೋದು ಉಂಟು. ನಾನು ಹೊರಟ್ಬಿಡ್ತೀನಿ, ನನ್ಗೆ ಇದನ್ನೆಲ್ಲ ತಗೊಂಡು ಇಲ್ಲಿದ್ದು ಕಷ್ಟ ಆಗತ್ತೆ ನನಗೆ, ಯಾಕಂದ್ರೆ ಇನ್ನು ಯಾರ ಜೊತೆ ನನಗೆ ಇಲ್ಲಿ ಮಾತಾಡೋಕ್ಕೂ ನಂಗೆ ಒಂಥರ ಭಯ ಆಗುತ್ತೆ ಇಲ್ಲಿ. ಆವಾಗ ನನ್ನ ಜೊತೆ ಬಂದು ಮಾತಾಡಿದ್ದೆ ಸೂರಜ್, ಸಮಾಧಾನ ಮಾಡಿದ್ನು, ನೀನು ಇಲ್ಲೇನೋ ಪ್ರೂವ್ ಮಾಡೋಕ್ಕೆ ಅಂತ ಬಂದಿದೆ, ಯು ಆರ್ ವೆರಿ ಸ್ಟ್ರಾಂಗ್ ಗರ್ಲ್, ನನ್ಗೆ ಗೊತ್ತು ನೀನೇನು ಅಂದ್ಕೊಂಡು ಡೋಂಟ್ ಗಿವ್ ಅಪ್ ಅಂತೆಲ್ಲ ಹೇಳ್ತಾನೆ. ಸಂಡೇ ಎಪಿಸೋಡಲ್ಲಿ ನಾನು ರೆಡಿ ಕೂಡ ಆಗಿರಲ್ಲ, ಬಿಕಾಸ್ ಆ ವೀಕ್ ನಾನು ತುಂಬ ಡಿಸ್ಟರ್ಬ್ ಆಗಿರ್ತೀನಿ. ನನ್ ಡಿಸ್ಟರ್ಬ್ ಆಗಿರೋದ್ಕಿಂತ ನಮ್ಮ ಮನೇಲಿ ಎಪಿಸೋಡ್ ನೋಡಾದ್ಮೇಲೆ ಹೇಗಿರ್ತಾರೆ, ಹೇಗೆ ಹ್ಯಾಂಡಲ್ ಮಾಡ್ತಾರೆ. ನಮ್ಮಮ್ಮ ತುಂಬಾ ಎಮೋಷನಲ್, ಅಂಡ್ ನನ್ನ ತಮ್ಮ ನನ್ಕಿಂತ ಚಿಕ್ಕವನು, 7 years ಡಿಫ್ರೆನ್ಸ್ ಇದೆ. ಅವನೇ ನಂಬೆ ನನ್ ಬಿಗ್ ಬಾಸ್ ಬಂದಿದ್ದು, ಅವನೊಬ್ನೇ ಎಲ್ಲಾನು ಹೇಗ್ ಮ್ಯಾನೇಜ್ ಮಾಡ್ತಾನೆ ಸಿಕ್ಕಾಪಟ್ಟೆ ಇತ್ತು. ಹೋಗ್ಬಿಡೋಣ ಅವ್ರ ಜೊತೆ ಇದ್ರೆ ಸಾಕು ಅನ್ಸಿತ್ತು ಆ ವೀಕ್ ನನ್ಗೆ. ಓಕೆ, ಲಾಸ್ಟ್ ವೀಕ್ ನಲ್ಲಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಆಗುತ್ತೆ. ಹೆಂಗೆ ಅಂತಂದ್ರೆ ಚೆನ್ನಾಗಿದ್ದವರೆಲ್ಲ ಜಗಳ ಮಾಡಕ್ ಶುರು ಮಾಡ್ತಾರೆ, ಜಗಳ ಮಾಡ್ತಿದ್ದವರೆಲ್ಲ ಒಂದಾಗಕ್ ಶುರು ಆಗ್ತಾರೆ. ಸ್ಪೆಷಲಿ ನಿಮ್ಮ ಮತ್ತೆ ಅಶ್ವಿನಿ ಮಧ್ಯೆ ತುಂಬಾ ಪರ್ಸನಲ್ ಒಂಥರ ಗ್ಲಿಚಸ್ ಆಗತ್ತೆ ಇಬ್ರಿಗೂನು. ನೀವು ಹೋಗ್ತಾ ಹೋಗ್ತಾ ತೀರಾ ಪರ್ಸನಲ್ ಆಗಿ ಮಾತಾಡ್ತೀರಿ ಅವರಿಗೆ, ಅಂದ್ರೆ ಅವ್ರಿಗೆ ಬೈಯೋದಾಗ್ಲಿ ಎಲ್ಲಾನು ಅವರು ಕೂಡ ಹಂಗೆ ಮಾತಾಡ್ತಾರೆ. ನಿಮಗೆ ಏನಾದ್ರು ರಿಗ್ರೆಟ್ ಇದೆಯಾ ಅಂದ್ರೆ ನಾನು ಅವತ್ತು ಆ ತರ ಮಾತಾಡ್ಬಾರ್ದಿತ್ತು ಅವರಿಗೆ ಅಂತ ಏನಾದ್ರು ರಿಗ್ರೆಟ್ ಇದೆ? ಇದೇ ಕ್ವಶನ್ ನಾನು ಅಶ್ವಿನಿ ಅವ್ರು ಬಂದ್ರೆ ಅಶ್ವಿನಿ ಅವರಿಗೂ ಕೇಳ್ತೀನಿ. ಆ ಮೂಮೆಂಟ್ಗೆ ರಿಗ್ರೆಟ್ ಇದೆಯಾ ಇಲ್ವಾ ಅಂತ ಆ ಮೂಮೆಂಟ್ ಅಲ್ಲಿ ಕೇಳಿದ್ರೆ ನೋ ಅಂತ ಹೇಳ್ತೀನಿ. ಬಟ್ ಇವಾಗ ಹೇಗಿರುತ್ತೆ ಅಂದ್ರೆ ನಾವು ಒಂದೊಂದ್ಸಲಿ ಮಾತಾಡಬಾರ್ದು. ಈಗ ನನಗೆ ಹೇಗೆ ಅಂದ್ರೆ ಯಾರೋ ನನಗೆ ಮಾತಾಡ್ತಿದ್ದಾರೆ ಅಂದಾಗ ಎಷ್ಟಾಗತ್ತೆ ನಾನು ಅದನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀನಿ. ಬಟ್ ಒಂದ್ ಲೈನ್ ಅನ್ನೋದಿರುತ್ತೆ, ಆ ಲೈನ್ ಕ್ರಾಸ್ ಆಯ್ತು ಅಂದ್ರೆ ನಾನು ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಗೊತ್ತಿರ್ಬೋದು, ಆ ಬಾಕ್ಸಿಂಗ್ ಟೈಮಲ್ಲಿ ನನಗೆ ಆ ವೀಕ್ ಏನ್ ಅನ್ಸುತ್ತೆ ಆ ಒಪಿನಿಯನ್ ಕೊಟ್ಟಿರ್ತೀನಿ ಅವ್ರ ಮೇಲೆ. ಬಟ್ ಅವ್ರು ಏನೇನೋ ಟಾಪಿಕ್ಸ್ ತೆಗಿತಾರೆ ಅಲ್ಲಿ, ಅದು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲಿರೋ ಅಂತ ವಿಷಯಗಳು. ಹೇಗೆ ಅಶ್ವಿನಿ ಮ್ಯಾಮ್ ಹೇಗೆ ಹೇಳಿದ್ರು ಈ ತರ ಮಾತುಗಳನ್ನ, ತುಂಬಾ ವಿಷಯ ನಾನು ಅವ್ರ ಹತ್ರ ನಾನು ಶೇರ್ ಮಾಡಿರ್ತೀನಿ. ಬಟ್ ಅಶ್ವಿನಿ ಮ್ಯಾಮ್ ಅಂತ ಬಂದಾಗ್ಲೇ ನನಗೆ ಅದೊಂದು ಸ್ವಲ್ಪ ಅರ್ಥನೇ ಮಾಡ್ಕೊಳಕ್ ಆಗ್ಲಿಲ್ಲ. ಅದು ಸಿಕ್ಕಾಬಡೆ ಬೇಜಾರಿತ್ತು, ಕೋಪ ಆಯ್ತು ನನಗೆ, ನೀವ್ ಹೆಂಗ್ ಹೇಳಿದ್ರಿ ಇದು ಅಂತ. ಸೊ ಅವರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ವಿಚಾರದಲ್ಲಿ ನಿಮ್ಮಿಬ್ರಿಗೂ ಸ್ವಲ್ಪ ಸಿಮಿಲಾರಿಟೀಸ್ ಇದೆಯಾ ಅಂತ, ಅಂದ್ರೆ ಸಿಟ್ಟು ಬಂದ್ರೆ ತುಂಬಾ ಮಾತಾಡ್ಬಿಡೋದು ಇಬ್ರುನು, ಎದುರುಗಡೆ ಯಾರಿದಾರು ನೋಡಲ್ಲ, ಸಿಕ್ಕಿದೆಲ್ಲ ಹೇಳ್ಬಿಡೋದು, ಆಮೇಲೆ ಈ ತರ ಹೇಳ್ಬಾರ್ದಿತ್ತು ಅನ್ಸುತ್ತೆ ಬಹುಶಃ ಅಂತ. ಆದ್ರೆ ನನಗೆ ನನ್ನ ಮನ್ಸಲ್ಲಿ ಏನು ಇಟ್ಕೊಳಕ್ ಆಗಲ್ಲ. ನನಗೆ ನಾನು ಓಪನ್ ಆಗಿ ಹೇಳಿ ನಾನು ಮುಗಿಸ್ಬಿಡ್ತೀನಿ. ನನ್ನ ಮನ್ಸಲ್ಲಿ ಇಟ್ಕೊಂಡು ರಿಗ್ರೆಟ್ ಮಾಡ್ಕೊಂಡು ಅಯ್ಯೋ ಹೀಗೆ ಅಲ್ಲ ಹೀಗೆ ಅಂತ ನಂಗೆ ಅದೆಲ್ಲ ನಂಗೆ ಏನು ನಾನು ಫೇಕ್ ಮಾಡಕ್ ಆಗಲ್ಲ. ನನಗೆ ನಿಮ್ಮ ಮೇಲೇನೋ ಒಪಿನಿಯನ್ ಇದೆ, ನಾನು ಒಪಿನಿಯನ್ ಹೇಳ್ಬಿಡ್ತೀನಿ ಅದನ್ನ. ಸೊ ಹಾಗೆ ಅದು ನಾಮಿನೇಷನ್ಸ್ ಅಲ್ಲಿ ಹೋಗುತ್ತೆ, ಇನ್ನೊಂದೇನೋ ಆಗುತ್ತೆ, ಅವ್ರನ್ನ ಟಾಸ್ಕ್ ಬರುತ್ತೆ, ಅಲ್ಲೂ ಮಣ್ಣು ಹಾಕೋ ಟೈಮಲ್ಲಿ ಬಕೆಟ್ ಇಟ್ಕೊಂಡಾಗ ನಾವು ಮಣ್ಣು ಹಾಕ್ತಿವಿ ಗೊತ್ತಾ, ಅಲ್ಲೂ ಕೂಡ ನಾನು ಅವ್ರಿಗೆ ಬೆನ್ನೋವಿದೆ ಅಂತ ಹೇಳ್ತೀನಿ ಅಷ್ಟೇ. ಅವ್ರಿಗೆ ಪಾಪ ಅವ್ರು ಫುಲ್ ಬೆಂಡ್ ಆಗಿರ್ತಾರೆ, ನಾನು ಅಲ್ಲಿ ಜಗಳ ತೆಗಿಬೇಕು ಅಂತ ಹೇಳಲ್ಲ, ಸೊಂಟ ನೋವಿದೆ ಅವ್ರಿಗೆ ಅಂತ ಹೇಳಕ್ ಹೋಗ್ತೀನಿ. ನಾನು L1 L4 L5 ಏನೋ ಪ್ರಾಬ್ಲಮ್ ಅಂತಿರ್ತಾರಲ್ಲ, ಅದನ್ನ ನಾನು ಕನ್ಸರ್ನಲ್ಲೇ ಹೇಳಕ್ ಹೋಗ್ತೀನಿ. ಅಲ್ಲೂ ಟ್ರಿಗರ್ ಆಗ್ತಾರೆ, ನಾನು ಟ್ರಿಗರ್ ಆಗ್ತೀನಿ. ಆಮೇಲೆ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಟ್ರಿಗರ್ ಮಾಡ್ಲೇಬೇಕು ಅಂತ ಇರುತ್ತೆ. ಸೊ ನಂಗೆ ಆಪ್ಷನ್ಸ್ ಇರಲ್ಲ. ಅಂಡ್ ಅವ್ರು ಬೇರೆ ಟ್ರಿಗರ್ ಏನು ಮಾಡಿರಲ್ಲ, ಆರಾಮಾಗಿ ನಾನು ನಿಮ್ ತಂಟೆಗೆ ಬರಲ್ಲ, ನೀವೆಲ್ಲ ಚೆನ್ನಾಗಿ ಆಡ್ತಿರ್ತೀರಾ ಅಂತೆಲ್ಲ ಹೇಳಿರ್ತಾರೆ.
ಬಟ್ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ನಾನು ಅದನ್ನ ಮಾಡ್ಬೇಕಾಗತ್ತೆ ಅಂತ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ನಾನು ಅದನ್ನ ಇದು ಮಾಡ್ತೀನಿ. ಓಕೆ, ಆ ಇದ್ರಲ್ಲಿ ಅಶ್ವಿನಿ ಅವ್ರ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹೊರಗಡೆ ಒಂದ್ ಮಾತು ಹೋಗ್ತಿದೆ, ಏನು ಅಂದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ಇಬ್ರು ಸೇರ್ಕೊಂಡು ಮೋಸ ಮಾಡಿ ಆಟ ಗೆದ್ರು, ಅಂದ್ರೆ ತುಂಬಾ ಬಟ್ಟೆಗಳು ಹಾಕೊಂಡು ನಿಂತ್ಕೊಂಡಿದ್ರು ಅಂಡ್ ಅವ್ರ ನೀನಾ ಇದು ಏನ್ ಪೋಡಿಯಂ ಏನಿರುತ್ತೆ ಅದಕ್ಕೆ ಸಪೋರ್ಟ್ ಕೊಟ್ಕೊಂಡು ನಿಂತ್ಕೊಂಡಿದ್ರು. ಬಟ್ ರಾಶಿಕಾ ರಘು ಹಂಗ್ ಮಾಡ್ಲಿಲ್ಲ ಅನ್ನೋದೊಂದ್ ಮಾತಿದೆ. ಅಂದ್ರೆ ನಿಮ್ಗೆ ಅನ್ಸುತ್ತೆ ಅವ್ರು ಮೋಸ ಆಡಿ ಗೆದ್ರು ಅಥವಾ ನೀವ್ ಆ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡ್ಲಿಲ್ಲ ಅಂತ? ಅಲ್ಲಿ ಮೋಸ ಮಾಡಿ ಆಡಿದ್ವಿ ಅನ್ನೋದೆಲ್ಲ ಏನೂ ಇರಲ್ಲ, ಸ್ಟ್ರಾಟಜೀಸ್ ಅಷ್ಟೇ. ಅವ್ರು ಆಯಿಲ್ ಎಲ್ಲ ಎತ್ತಿರ್ತಾರೆ, ನಿಮಗೆ ಗೊತ್ತಿರತ್ತೆ ಅನ್ಸುತ್ತೆ. ಅವ್ರವ್ರಿಗೆ ಬಿಟ್ಟಿದ್ದು ಅದು. ಒಂದೊಂದ್ಸಲ ಇಟ್ಸ್ ಅ ಗುಡ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ನಾವ್ ಅದನ್ನ ಯೂಸ್ ಮಾಡಿಲ್ಲ. ಅವ್ರು ಟೀ ಶರ್ಟ್ಸ್ ಹಾಕೊಂಡ್ರು, ಡಸ್ಟ್ಬಿನ್ ಕವರ್ ಎಲ್ಲ ಹಾಕೊಂಡಿದ್ರು, ಇಟ್ಸ್ ಓಕೆ ಫೈನ್ ಅಂತ ಅನಿಸ್ತು. ಬಟ್ ಆ ಒಂದು ದಿನ ನಾವ್ ಧ್ರುವಂತ ಚೆನ್ನಾಗಿ ಟಾಸ್ಕ್ ಆಡ್ತಾರೆ ಅಂತ ಇಡೀ ಮನೇಲಿ ಯಾರಿಗೂ ಗೊತ್ತಿಲ್ಲ. ಆ ವೀಕ್ ಎಲ್ಲರೂ ಅಶ್ವಿನಿ ಮ್ಯಾಮ್ಗೆ ಉತ್ತಮ ಕೊಡ್ತೀವಿ. ನಾನು ಹೇಳ್ತೀನಿ, ಹಠ ಅನ್ನೋದು ಒಂದಿತ್ತು, ಅಂದ್ರೆ ಯಾರು ಏನ್ ಬೇಕಾದ್ರೂ ಲೈಫಲ್ಲಿ ಮಾಡ್ಬೋದು ಅನ್ಕೊಂಡು ನಾನು ಆ ಟಾಸ್ಕ್ ಆದ್ಮೇಲೆ ಹೇಳ್ತೀನಿ, ಶಿಟ್ ರಘೋಣ ನಾನು ಗಿವ್ ಅಪ್ ಮಾಡ್ಬಿಟ್ಟೆ ಅನ್ಸುತ್ತೆ. ಯಾಕೆ ಗಿವ್ ಅಪ್ ಮಾಡಿದೆ ನಾನು? ನಂಗೆ ಆಗ್ತಿತ್ತು, ಇನ್ನ 1 hour ಇಟ್ಕೊಂಡು ನಿಲ್ತಿದ್ದೆ ನಾನು, ಆ ಸ್ಟ್ರೆಂತ್ ನನ್ನಲ್ಲಿದೆ, ಬಟ್ ಯಾಕೆ ಗಿವ್ ಅಪ್ ಮಾಡಿದೆ ಅಂತ ಅನಿಸ್ತಿತ್ತು. ಬಟ್ ಅಶ್ವಿನಿ ಮ್ಯಾಮ್ ಗ್ರೇಟ್ ಅನ್ನಿಸ್ಬಿಟ್ರು. ಬಿಕಾಸ್ ನಾನೇ ಅನ್ಕೊಂಡಿದ್ದೆ ನಾನು ಒಂದು 29 minutes ನಿಂತಿದ್ದೀನಿ ಅಂದ್ರೆ ಏನೊಂದು 10-15 minutes ಅಷ್ಟೇ ಅನ್ಕೊಂಡು. ಬಟ್ ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡು ಎಷ್ಟು ಚೆನ್ನಾಗಿ ಆ ಟಾಸ್ಕ್ ಮಾಡಿದ್ರು ಅಂದ್ರೆ ರೆಸ್ಪೆಕ್ಟ್ ಜಾಸ್ತಿ ಆಗೋಯ್ತು ಅವ್ರ ಮೇಲೆ ಇದ್ದಿದ್ದು. ಅದಕ್ಕೆ ಉತ್ತಮ ಅಂತ ಎಲ್ಲರೂ ಕೊಟ್ವಿ ಆ ವೀಕ್ ಅವ್ರಿಗೆ. ಓಕೆ, ಅಂದ್ರೆ ನಿಮ್ ಪ್ರಕಾರ ಅವ್ರೇನ್ ಮೋಸ ಮಾಡಿ ಆಟ ಆಡಿಲ್ಲ, ಅದೆಲ್ಲ ಒಂದು ಸ್ಟ್ರಾಟಜಿ ಅಷ್ಟೇ. ಓಕೆ, ಇನ್ನ ಲಾಸ್ಟ್ ವೀಕ್ ಇನ್ನೊಂದು ಡಿಸ್ಕಷನ್ ಆಗಿದ್ದು ತುಂಬಾ ದೊಡ್ಡ ವಿಚಾರ ಯಾವ್ದು ಅಂತಂದ್ರೆ ನಿಮ್ದು ಮತ್ತೆ ರಕ್ಷಿತಾದು ಜಗಳ ನಾಮಿನೇಷನ್ ವಿಚಾರದಲ್ಲಿ. ನೀವು ಮಾತಾಡ್ತಾ ಒಂದ್ ಮಾತು ಹೇಳ್ತೀರಿ, ಹೊರಗಡೆಯಿಂದ ಬಂದವರು ಹಾಗೆ ನಮ್ಮ ಮನೆಯವರು ಹೇಳ್ತಾ ಇದ್ರು ನೀನ್ ಏನು ಅಂತ ಗೊತ್ತು ಅಂತ ಅನ್ನೋದೊಂದು ಸ್ಟೇಟ್ಮೆಂಟ್ ಮಾಡ್ತೀರಿ. ಬಟ್ ಮನೆಯವರು ಒಂದಿದ್ದನ್ನ ಬಹುಶಃ ರಕ್ಷಿತಾ ಫ್ಯಾಮಿಲಿ ಅಂತ ತಗೊಂಡ್ರು ಅನ್ಸತ್ತೆ. ನೀವ್ ಆ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡ್ಬೋದು ಅಂದ್ರೆ ಯಾವ ಆಂಗಲ್ ಅಲ್ಲಿ ನೀವ್ ಹೇಳಿದ್ದು ಅಂತ ಹೇಳಿ? ನನ್ ಮನೆಯವರು ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೂ ಗೊತ್ತು, ಬಿಕಾಸ್ ನಮಗ್ ಬಿಗ್ ಬಾಸ್ ಮನೆ ಆಗಿರತ್ತೆ ಆ ಟೈಮಲ್ಲಿ. ಅಂಡ್ ಈ ಫ್ಯಾಮಿಲಿ ಎಪಿಸೋಡ್ ನೋಡಿರ್ತೀರ, ನಮ್ ಫ್ಯಾಮಿಲಿ ಬಂದಾಗ ನನ್ ಬಗ್ಗೆ ಮಾತ್ರ ಮಾತಾಡಿರ್ತಾರೆ. ಸುದೀಪ್ ಸರ್ ಏನು ಹೇಳ್ತಾರೆ, ವೀಕೆಂಡ್ ಅಲ್ಲ ನಾನು ತಗೋ, ಚೇಂಜಸ್ ಏನಾರು ಇತ್ತು ಅಂದ್ರೆ ಮಾಡು, ಏನ್ ಇನ್ನೊಂದ್ ಸ್ವಲ್ಪ ಮಾತಾಡು ಅಂತ ಹೇಳಿರ್ತಾರೆ. ಬಿಟ್ರೆ ಅಲ್ಲಿ ಯಾರ ಬಗ್ಗೆನೂ ಏನು ಟಾಪಿಕ್ ಹೋಗಿರಲ್ಲ. ನಮ್ ಮನೆಯವ್ರು ಕೂಡ ನೋಡಿದ್ದಾರೆ. ಇಟ್ಸ್ ಲೈಕ್ ನಾನ್ ರೆಫರ್ ಮಾಡ್ತಿರೋದು ಬಿಗ್ ಬಾಸ್ ಮನೆ, ನಮ್ಮ ಮನೆಯವ್ರು ಕೂಡ ನೋಡಿದ್ದಾರೆ ನೀನು ಹೇಗೆಲ್ಲ ಚೇಂಜಸ್ ಆಗಿದ್ಯಾ ಅನ್ಕೊಂಡು ಅಂತ. ನಾನು ಅದನ್ನ ಹೇಳೋದು, ಅವಳನ್ನ ಫ್ಯಾಮಿಲಿ ಅಂತ ಅರ್ಥ ಮಾಡ್ಕೋತಾಳೆ. ನಾನು ಹೇಳ್ತೀನಿ ಅದನ್ನ, ನನ್ನ ದೇವ್ರಿಗೂ ಆಣೆ ಎಲ್ಲ ಇಡ್ತೀನಿ ಅಲ್ಲ, ನನ್ನ ಫ್ಯಾಮಿಲಿ ಅನ್ನೋ ವರ್ಡ್ ಯೂಸ್ ಮಾಡಲ್ಲ. ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಬಂದಾಗ್ಲೂ ಕೂಡ ನಂದು ಅವ್ರದ್ದು ಮಧ್ಯೆ ನಿನ್ ಬಗ್ಗೆ ಡಿಸ್ಕಷನ್ ಏನೂ ಆಗಿರಲ್ಲ. ನಾನ್ ರೆಫರ್ ಮಾಡಿದ್ದು ಬಿಗ್ ಬಾಸ್ ಮನೆಯವ್ರನ್ನ, ನಮ್ಮ ಮನೆಯವರು ಅಂತ ಅಷ್ಟೇನಂತ ಕ್ಲಾರಿಟಿ ಕೊಡ್ತೀನಿ. ವೀಕೆಂಡ್ ಅಲ್ಲಿ ಕೂಡ ಸುದೀಪ್ ಸರ್ ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ. ಓಕೆ, ಇನ್ನ ನಿಮ್ಮ ಮತ್ತೆ ಗಿಲ್ಲಿ ಮಧ್ಯೆ ಅವಾಗ ಗಲಾಟೆ ಆಗ್ತಾನೆ ಇರುತ್ತೆ. ಏನಂದ್ರೆ ನಿಮ್ಮಿಬ್ರಿಗೂ ಅದೊಂದು ವೈಬ್ ಕನೆಕ್ಟ್ ಆಗಿಲ್ವಾ ಏನು ಅಂತ. ಯಾಕಂದ್ರೆ ಕೊನೆಗೆ ನೀವ್ ಹೆಂಗೆ ಹೇಳ್ಬಿಡ್ತೀರ ಅಂದ್ರೆ ನೀನ್ ಬಾಳ ಇಷ್ಟು, ನೀನ್ ಯಾವತ್ತೂ ಚೇಂಜ್ ಆಗೋದಿಲ್ಲ ಹೋಗು ಅಂತ ಹೇಳ್ಬಿಡ್ತೀರ ಗಿಲ್ಲಿಗೆ. ಅಂದ್ರೆ ಏನ್ ಇಬ್ರ ಮಧ್ಯೆ ಅಂತದ್ ಏನ್ ಗಲಾಟೆಗಳಾಗ್ತಿತ್ತು ಅಂತ ಅಷ್ಟೊಂದು? ಗಿಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂತು ಅಂದ್ರೆ ಸೂಪರ್. ಅವನು ಸಕ್ಕತ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ನಮ್ಮ ಮನೆಯಲ್ಲಿ ನಾವೆಲ್ಲ ಒಂದೊಂದು ಝೋನಲ್ಲಿ ಇರ್ತೀವಿ. ಅವಾಗ ನಾವು ನಗ್ತಿದ್ದೆ ಅವ್ನು ಮಾಡೋ ಕಾಮಿಡಿಯಿಂದ. ವೀಕೆಂಡ್ ಎಪಿಸೋಡ್ ಅಂತ ಕೂತಾಗ್ಲೂ ಕೂಡ ಅವ್ನು ಮಾತಾಡ್ತಿದ್ದಾಗ ನಗ್ತಿದ್ವಿ, ಅಷ್ಟು ಎಂಟರ್ಟೈನ್ ಮಾಡ್ತಿದ್ದ. ಬಟ್ ಎಲ್ಲೋ ನಾನು ಗಿಲ್ಲಿ ಅಂತ ಬಂದಾಗ ಮಾತೇ ಆಡಕ್ ಆಗ್ಲಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ಅವ್ನು ಮಾತಾಡ್ತಿದ್ದಿದ್ದು ನನಗ್ ಸೆಟ್ ಆಗ್ತಿರ್ಲಿಲ್ಲ, ನಾನ್ ಮಾತಾಡ್ತಿದ್ದಿದ್ದು ಅವನಿಗೆ ಸೆಟ್ ಆಗ್ತಿರ್ಲಿಲ್ಲ. ಆ ವೈಬೇ ಕನೆಕ್ಟ್ ಆಗಿಲ್ಲ ಇಬ್ರಿಗೂ ಕೂಡ. ಎಷ್ಟೊಂದ್ ಸಲ ಕೂಡ ನಾನು ಹೋಗಿ ಮಾತಾಡಿರೋದು ಉಂಟು ಅವನ ಹತ್ರ. ನಾನು ಎಷ್ಟೊಂದು ಎಪಿಸೋಡ್ಸ್ ಅಲ್ಲಿ ಹೇಳಿದೀನಿ, ಎಷ್ಟು ಸಲ ಟ್ರೈ ಮಾಡಿದೀನಿ, ನಾನು ನಿನ್ ಜೊತೆ ಮಾತಾಡಕ್ ಬಂದಿದ್ದೀನಿ, ನಾನು ನೀನ್ ನನ್ನ ಜೊತೆ ಮಾತಾಡಲ್ಲ ಕರೆಕ್ಟ್ ಆಗಿ ಅನ್ಕೊಂಡೆಲ್ಲ. ಬಟ್ ಗೊತ್ತಿಲ್ಲ. ಅಂಡ್ ಆ ಸಿಚುವೇಶನ್ಸ್ ಕೂಡ ಹಾಗೆ ಕ್ರಿಯೇಟ್ ಆಗ್ತಿತ್ತು ನಮ್ಮಿಬ್ರು ಮಧ್ಯ. ಒಂದೇ ಟೀಮಲ್ಲಿ ಇರ್ತಿದ್ವಿ, ಜಗಳ ಆಡ್ತಾ ಇದ್ವಿ. ಇಲ್ಲ ಅವ್ನು ನನ್ನ ಕ್ಯಾಪ್ಟನ್ಸಿ ರೇಸಿಗೆ ಬಿಡ್ತಿದ್ದ, ಮತ್ತೆ ಜಗಳ ಆಗ್ತಿತ್ತು. ಲಾಸ್ಟ್ ತನಕನೂ ನಾವಿಬ್ರು ಸರಿ ಆಗ್ಲೇ ಇಲ್ಲ. ಅದು ಒಂದ್ ಟೈಮ್ ನಾಮಿನೇಷನ್ ಅದೇ ಬೆನ್ನಿಗೆ ಚುಚ್ಚಿ ನಾಮಿನೇಟ್ ಮಾಡೋ ವಿಚಾರದಲ್ಲಂತೂ ನಿಮ್ಮನ್ನ ಮತ್ತೆ ಸೂರಜ್ ಅವ್ರಿಗೆ ಸಿಕ್ಕಾಪಟ್ಟೆ ಗಿಲ್ಲಿ ಟಾಂಟ್ ಮಾಡ್ಬಿಡ್ತಾರೆ. ಅದು ಐ ಲವ್ ಯು ಐ ಹೇಟ್ ಯು ಹೇಳಿ. ಆಕ್ಚುಲಿ ಐ ಲವ್ ಯು ಐ ಹೇಟ್ ಯು ಸ್ಟೋರಿ ಅಂದ್ರೆ ಸೂರಜ್ ಅವ್ರು ಹೇಳಿದ್ರು ಅದು ಎಕ್ಸಾಕ್ಟ್ ಆಗಿ ಏನು ಅಂತ. ಈ ಸ್ಟೋರಿ ಹುಟ್ಕೊಂಡಿದ್ದ ಹೇಗೆ ಅಂತ? ಇದೆಲ್ಲ ಹುಟ್ಕೊಡತ್ತೆ ಅಂದ್ರೆ ಅಲ್ಲಿ ನಮ್ಗೆ ಫಸ್ಟ್ ವೀಕ್ ಹೇಗಿರತ್ತೆ, ಫಸ್ಟ್ 2 weeks ಬಿಗ್ ಬಾಸ್ ಅಲ್ಲಿ ಹುಟ್ಕೊಂಡಿದ್ದಲ್ಲ, ನಿಮ್ ತಲೆಲ್ಲ ಸ್ಟೋರಿ ಹೇಗ್ ಬಂತು ಅಂತ ನಾನು ಎಲ್ಲೋ ಯಾವ್ದೋ ರೀಲ್ಸ್ ಏನೋ ನೋಡಿ ನನ್ನ ತಲೆಯಲ್ಲಿ ಇತ್ತು ಅದು, ಓಕೆನಾ. ಬಟ್ ಅದಲ್ಲೇ ಹೇಳ್ಬೇಕು ಅಂದ್ರೆ ಸಡನ್ ಆಗಿ ನನ್ನ ತಲೆಯಲ್ಲಿ ಬಂದಿದ್ದದು. ನಾನು ಸುದಿಯಣ್ಣಂಗೂ ಹೇಳಿರ್ತೀನಿ ಅದನ್ನ. ಅದಕ್ಕಿಂತ ಮುಂಚೆ 2-3 ಸುದಿಯಣ್ಣಂಗೆ ಏನೋ ಒಂದು 3 ಕಾಮಿಡಿ ಜೋಕ್ ನಾನು ಅಲ್ಲಿ ಕ್ರ್ಯಾಕ್ ಮಾಡಿರ್ತೀನಿ. ಅದೇ ಜೋಕ್ ನಾನು ಸೂರಜ್ ಜೊತೆನೂ ಕ್ರ್ಯಾಕ್ ಮಾಡ್ತೀನಿ.
ಬಟ್ ಅದು ಹೆಂಗ್ ತೋರಿಸಿದ್ರೆ ಬರೀ ಐ ಲವ್ ಯು ಐಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಮಾತ್ರ ಬಂದಿದೆ. ಅದಕ್ಕಿಂತ ಮುಂಚೆ ಅದು ಕ್ಯಾಪ್ಟನ್ಸಿ ರೇಸಿಗೆ ನಾನು ಅಭಿನ ಚೂಸ್ ಮಾಡಿರ್ತೀನಿ. ಅವಾಗ ಇವ್ನು ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾನೆ, ಯಾಕಂದ್ರೆ ಫಸ್ಟ್ ವೀಕ್ ಬಂದಾಗ್ಲೂ ಕ್ಯಾಪ್ಟನ್ಸಿ ಮಿಸ್ ಆಗಿರುತ್ತೆ. ಸರಿ ಬಿಡು, ಆರಾಮಾಗಿರೋ, ಸಮಾಧಾನ ಇರೋ, ಇನ್ನ ನಿನ್ ಕ್ಯಾಪ್ಟನ್ ಟಾಸ್ಕ್ ಅಂತ ಬರುತ್ತೆ, ಯು ಪ್ರೂವ್ ಯುವರ್ ಸೆಲ್ಫ್, ಏನೇನೋ ಡಿಸ್ಕಷನ್ಸ್ ಎಲ್ಲ ಆಗುತ್ತೆ. ಇಟ್ ವಾಸ್ ಲಿಟಲ್ ಬಿಟ್ ಅಪ್ಸೆಟ್. ಅವಾಗ ಅವ್ನಿಗೆ ನಗ್ಸಕ್ಕೆ ಒಂದ್ 2-3 ಜೋಕ್ಸ್ ಕ್ರ್ಯಾಕ್ ಮಾಡ್ತೀನಿ, ಲಾಸ್ಟ್ ಅಲ್ಲಿ ಇದೊಂದು ಜೋಕ್ ಕ್ರ್ಯಾಕ್ ಮಾಡ್ತೀನಿ, ಬಟ್ ಅದ್ ಮಾತ್ರ ಹೈಲೈಟ್ ಆಗಿದೆ. ನೀವ್ ಹೇಳ್ತಾ ಇದ್ರಿ ನಾನು ಯಾರ ಜೊತೆಗಾದ್ರೂ ಜೆಲ್ಲಾಗ ತುಂಬಾ ಕಡಿಮೆ, ಒಂಥರ ರಿಸರ್ವ್ಡ್ ಕ್ಯಾರೆಕ್ಟರ್ ನಾನು ಅಂತ ಹೇಳಿ. ಬಟ್ ಸೂರಜ್ ಜೊತೆ ಹೆಂಗೆ ಅದು ಅಷ್ಟೊಂದು ಕ್ಲೋಸ್ನೆಸ್ ಬಂತು? ಯಾಕಂದ್ರೆ ಮನೆಯಿಂದ ಮೊದ್ಲಿಂದ ಏನಿಲ್ಲ ಅವರಲ್ಲಿ, ಅವ್ರು ಬಂದಿರೋದೇ 3 ವೀಕ್ಸ್ ಆದ್ಮೇಲೆ, ಅಂಡ್ ಬಂದಿದ್ದೆ ಪೂಲಿಂದ ಎದ್ ಬಂದ್ ನಿಮ್ಗೆ ರೋಸ್ ಕೊಡ್ತಾರೆ, ತುಂಬಾ ಕ್ಯೂಟ್ ಆಗಿದ್ದೀರಾ ಅಂತೆಲ್ಲ ಹೇಳ್ತಾರೆ. ಅವ್ರ ಜೊತೆ ಮಾತ್ರ ಅದು ಜೆಲ್ಲಾಗಿದ್ ಹೇಗೆ ಅಂತ? ಅದು ನನಗೆ ಸೂರಜ್ನ ಮುಂಚೆ ಒಂದ್ಸಲಿ ರೋಸ್ ಕೊಟ್ಟಾದ್ಮೇಲೆ ನಾನು ಹೋಗಿ ಹೇಳ್ತೀನಿ ಅವ್ರಿಗೆ, ನಾನು ನಿಮ್ಮ ವಿಡಿಯೋಸ್ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿರ್ತೀನಿ, ಬಟ್ ಫೇಸ್ ನನಗೆ ಗೊತ್ತಿರಲ್ಲ. ಆ ವಾಕಿಂಗ್ ಸ್ಟೈಲ್ ಅವ್ರದ್ದು ಏನೋ ನೋಡ್ಬಿಟ್ಟು ನಾನು ನಿಮ್ಗೆ ಗೊತ್ತು ನೋಡಿದ್ದೀನಿ ಅಂತೆಲ್ಲ ಹೇಳ್ತೀನಿ. ಮನೇಲೂ ಕೂಡ ಎಲ್ಲರೂ ರಾಶಿಕಾ ಸೂರಜ್ ಅಂತ ಹೇಳ್ತಿರ್ತಾರೆ. ನಾವಿವರು ಮಾತಾಡೋಕ್ಕೆ ಆಗ್ತಿಲ್ಲ ಮನೇಲಿ, ಯಾಕಂದ್ರೆ ಆ ಥರ 1-2 ಡೇಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ನಾನು ಹೋಗಿ ಮಾತಾಡೋಣ ಅನ್ಕೊಂತಿರೋ ಅಂತಿದ್ರು, ಇಲ್ಲ ಅವ್ನು ನನ್ನ ಹತ್ರ ಮಾತಾಡಕ್ ಬಂದು ಅಲ್ಲಿ ಓಕೆ ಡ್ಯಾನ್ಸ್ ಮಾಡಿ ಹಾಗೀಗೆ ಅಂತೆಲ್ಲ ಆಗ್ತಿತ್ತು. ಬಟ್ ಟಾಸ್ಕ್ ಬರುತ್ತೆ, ಒಂದು ಕಾಯಿನ್ ಟಾಸ್ಕ್ ಅಂತ ಬರುತ್ತೆ, ಇಬ್ರು ಒಂದೇ ಟೀಮ್ ಕೊಡ್ತಾರೆ ಬಿಗ್ ಬಾಸ್. ಅವಾಗ ಇಬ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ, ಟೀಮ್ ಬಗ್ಗೆ ಏನೇನೋ ಮಾತಾಡ್ತಾ ಇದ್ವಿ. ಅದಾದ್ಮೇಲೆ ಏನ್ ಮಾಡ್ತಾರೆ, ಇಬ್ರು ಒಂದಿನ ಪಾತ್ರೆ ತೊಳೆಯಕ್ ಹಾಕ್ತಾರೆ. ಅಲ್ಲಿಂದಾನೇ ನಾವು ಮಾತಾಡಕ್ ಸ್ಟಾರ್ಟ್ ಮಾಡೋದು. ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಆ ವೈಬ್ ಹೇಗಿತ್ತು ಅಂದ್ರೆ, ಓಕೆ ಇವನ್ ಜೊತೆ ನಾನು ಆರಾಮಾಗಿ ಮಾತಾಡ್ಬೋದು, ಅರ್ಥ ಮಾಡ್ಕೋತಾನೆ ಅಂತ ಅನಿಸ್ತಿತ್ತು. ಈ ವಾಸ್ ದೇ ಫಾರ್ ಮಿ. ಅವ್ನ್ ಬಿಗ್ ಬಾಸ್ ಬಂದಾಗಿಂದ ಕೂಡ ಅವ್ನು ಹೋಗೋ ತನಕನೂ ಅವ್ನು ನನ್ನ ಜೊತೆ ಇದ್ದ, ನಾನು ಅವನ ಜೊತೆ ಇದ್ದೆ. ಆ ಮನೇಲಿ ನಮ್ಗೆ ಯಾರೋ ಒಬ್ರು ಬೇಕಾಗ್ತಾರೆ. ಹೇಗೆ ಹೇಳಿ, ನಾನು ಬಹುಶಃ ನೀವ್ ಹೇಳ್ತಾ ಇರೋದ್ ಕೇಳಿದ್ರೆ, ನೀವು ಬಿಗ್ ಬಾಸ್ ಅಲ್ಲಿ ಇರೋದ್ ನೋಡಿದ್ರೆ, ನಿಮಗೆ ನಿಮ್ಮನ್ನ ಹ್ಯಾಂಡಲ್ ಮಾಡ್ಬೇಕಿರೋರು ಸ್ವಲ್ಪ ಕಾಮ್ ಆಗಿರ್ಬೇಕು. ಬಹುಶಃ ಅದು ಸೂರಜ್ ಕರೆಕ್ಟ್ ಇದ್ರು ಅನ್ಸತ್ತೆ. ಯಾಕಂದ್ರೆ ನೀವ್ ಒಂದ್ ಸ್ವಲ್ಪ ಹೈಪರ್ ಆಗ್ಬಿಟ್ರೆ ನಿಮ್ಮನ್ನ ಕಂಟ್ರೋಲ್ ಮಾಡೋದ್ ಕಷ್ಟ, ಸ್ವಲ್ಪ ಕಾಮ್ ಇರೋರಿದ್ರೆ ನಿಮ್ಮನ್ನ ಹ್ಯಾಂಡಲ್ ಮಾಡೋದ್ ಈಸಿ ಅನ್ಸತ್ತೆ. ಹೌದು. ಸೊ ಹಾಗೆ ಅದು ಕಂಫರ್ಟ್ ಝೋನ್ ಸ್ಟಾರ್ಟ್ ಆಯ್ತು ಅವನ ಜೊತೆ. ಅವನಿಗೂ ಒಂದು ಕಂಫರ್ಟ್ ಸ್ಪೇಸ್ ನಾನು ಕೊಟ್ಟೆ. ಅವ್ನ್ ಮಾತಾಡ್ಬೇಕಾದ್ರೂ ಕೂಡ ಓಕೆ ಐ ಆಮ್ ದೇರ್, ನೀನ್ ಏನ್ ಹೇಳಿದ್ರು ನಾನು ಕೇಳಿಸ್ಕೊತೀನಿ ಅಂತ ಇದ್ದು. ಅವನಿಗೂ ಹಾಗೆ ಒಂದು ಕಂಫರ್ಟ್ ಲೆವೆಲ್ ಕ್ರಿಯೇಟ್ ಆಯ್ತು ಇಬ್ರು ಮಧ್ಯೆ. ಹೇಗೆ ಅನ್ನಿಸ್ತು ಅಂದ್ರೆ, ಓಕೆ ನಂಗೆ ಸೂರಜ್ ಮುಂಚೆ ನಾನು ಪರಿಚಯ ಇದ್ದ ಅನ್ನೋ ತರ ಫೀಲಿಂಗ್ ಇತ್ತು. ಬಿಗ್ ಬಾಸ್ ಮನೇಲಿ ಬಂದು ನಾವಿಬ್ರು ಪರಿಚಯ ಆಗ್ತೀವಿ, ಬಟ್ ಓಕೆ ನಂಗೆ ಮುಂಚೆನೇ ಸೂರಜ್ ಗೊತ್ತಿತ್ತು ಅನ್ನೋ ತರ ಫೀಲ್ ಆಯ್ತು ನನಗೆ. ಸೊ ಅದು ಹಾಗೆ ಕಂಟಿನ್ಯೂ ಆಯ್ತು ಫ್ರೆಂಡ್ಶಿಪ್. ಓಕೆ, ಸೂರಜ್ ಮನೆಯಿಂದ ಹೊರಗೆ ಬರ್ತಾರೆ, ಆಮೇಲೆ ನೆಕ್ಸ್ಟ್ ಪಾಪ ನೆನ್ಸ್ಕೊಂಡು ಅಳ್ತಿರ್ತೀರಿ ನೀವು, ಸೂರಜ್ ಇರ್ಬೇಕಿತ್ತು ಅಂತ ಹೇಳಿ. ಹೊರಗಡೆ ಬಂದಿದ್ದೆ ನಿಮ್ಗೊಂದು ಸರ್ಪ್ರೈಸ್ ಬಹುಶಃ ನೋಡಿರ್ತೀರಿ ಅನ್ಸತ್ತೆ. ಸೂರಜ್ ಹೊಸ ಸೀರಿಯಲ್ ಮಾಡ್ತಾ ಇದಾರೆ, ಏನನ್ಸ್ತು ಪ್ರೊಮೋ ನೋಡಿ? ತುಂಬಾ ಖುಷಿ ಆಯ್ತು ನನಗೆ. ನಾನ್ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಸರ್ಪ್ರೈಸ್ ನ. ಓಕೆ, ಈಗ ನಾನು ಬಿಗ್ ಬಾಸ್ ಇಂದ ಎವಿಕ್ಟ್ ಆದೆ, ಹೋಗೋನ್ ಏನ್ ಮಾಡ್ತಿದ್ದಾನೆ ಅಂತೆಲ್ಲ ಕೇಳ್ಬೇಕು ಅನ್ಕೊಂಡಿದ್ದೆ. ಬಂದಿದ ತಕ್ಷಣನೇ ನನಗೆ 1-2 ಡೇಸ್ ನಾನು ಏನು ಫೋನ್ ಏನೋ ನೋಡಿರಲ್ಲ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಸೂರಜ್ ಸೀರಿಯಲ್ ಮಾಡ್ತಿದ್ದಾನೆ, ವಾವ್ ಅನ್ಕೊಂಡು ತುಂಬಾ ಖುಷಿ ಆಯ್ತು. ನಾನು ಎಷ್ಟೊಂದ್ಸಲಿ ಅವನ ಜೊತೆ ಮಾತಾಡಿದಾಗ್ಲೂ ಅವ್ನ ಸ್ಟ್ರಗಲ್ಸ್ ಹೇಳಿದ್ದಾನೆ ನನಗೆ. ಆ 3 ಮಂತ್ಸಲ್ಲಿ ಅವ್ನು ನನ್ನ ಹತ್ರ ತುಂಬಾ ಶೇರ್ ಮಾಡಿದಾನೋ ಅದು ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಶೇರ್ ಮಾಡಿದ್ರಲ್ಲೇ ನಂಗೆ ಗೊತ್ತು ಅವ್ನ ಸ್ಟ್ರಗಲ್ಸ್ ಏನು ಅಂತ ಗೊತ್ತು, ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತು. ಅವ್ನಿಗೆ ಇದು ಬೇಕು, ಈ ಸಕ್ಸಸ್ ಅವನಿಗೆ ಬೇಕು, ಅವ್ನು ಎಂಜಾಯ್ ಮಾಡಬೇಕು ಈ ಸಕ್ಸಸ್ನ. ಅವನೇನಂತ ಹೇಳ್ತಾನೆ, ಹೇಗೆ ಹೇಳಿ ನನಗೆ, ಅವ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಓಕೆ, ಅವರು ಬಿಗ್ ಬಾಸ್ ಬಂದಾಗ ಧನುಷ್ ಜೊತೆ ಕುತ್ಕೊಂಡು ಒಂದು ಮಾತು ಹೇಳ್ತಿರ್ತಾರೆ, ಈ ಕ್ಯಾಮರಾ ಎಲ್ಲ ನನಗೆ ತುಂಬಾ ಹೊಸ್ತು, ನನಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಏನು ಅಂತ ಹೇಳಿ. ಆತರ ಹೇಳಿದ ಹುಡುಗ ಇವತ್ತು ದೊಡ್ಡ ಸೀರಿಯಲ್ ಮಾಡ್ತಾ ಇದಾರೆ. ಬೀಯಿಂಗ್ ಆಕ್ಟರ್, ನೀವು ಅವ್ರಿಗೆ ಏನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಿ, ಅಥವಾ ಏನಾದ್ರು ಟಿಪ್ಸ್ ಕೊಟ್ರ ಕಾಲ್ ಮಾಡ್ಬಿಟ್ಟು ಅವರಿಗೆ? ಇಲ್ಲ, ನಾನು ಇನ್ನ ಮಾತಾಡಿಲ್ಲ ಅವನ ಜೊತೆ. ಅವನಿಗೆ ಟಿಪ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನಾನೇ ಎಷ್ಟೊಂದ್ಸಲಿ ಹೇಳಿದ್ದೀನಿ, ನಾವೆಲ್ಲ ಆಕ್ಟರ್ಸ್ ಇಲ್ಲಿ, ಅವನೊಬ್ನೇನೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾನೆ. ಬಟ್ ಅಲ್ಲಿ ಕೊಡ್ತಿದ್ದ ಇದಾಗಿ ಎಂಟರ್ಟೈನ್ಮೆಂಟ್ ಅಂತ ಏನಾದ್ರು ಬಂದಾಗ ಅವ್ನ ಎಫರ್ಟ್ಸ್ ಫುಲ್ ಹಾಕ್ತಾ ಇದ್ದ. ಅವನಲ್ಲಿ ವೀಕೆಂಡ್ ಅಂತ ಬಂದಾಗ್ಲೂ ಕೂಡ ಅವ್ನು ಡ್ಯಾನ್ಸ್ ಮಾಡೋದಾಗಿರ್ಲಿ, ಹಾಡು ಹೇಳೋದಾಗಿರ್ಲಿ, ಅವನೇನಕ್ಕೂ ಹೆಸಿಟೇಟ್ ಮಾಡ್ಕೋತಿರ್ಲಿಲ್ಲ. ಓಕೆ ನಾನು ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಮಾಡ್ತಿದ್ದ. ಅವಾಗ ಎಲ್ಲರೂ ಹೇಳ್ತಿರ್ತೀವಿ, ನಿಮ್ಗೆ ಒಂದು ಒಳ್ಳೆ ಆಫರ್ ಸಿಗುತ್ತೆ ಬಿಗ್ ಬಾಸ್ ಮನೆಯಿಂದ ಹೋಗಾದ್ಮೇಲೆ ಅಂತ ಎಲ್ಲ. ಈಸ್ ವೆರಿ ಕಾನ್ಫಿಡೆಂಟ್. ನಾನು ಏನೋ ಹೇಳೋ ಅವಶ್ಯಕತೆನೇ ಇಲ್ಲ ಅವನಿಗೆ. ಅವನೇ ನಾನು ಸ್ವಲ್ಪ ದಿನ ಬಿಟ್ಟು ನನಗೆ ಕಾಲ್ ಮಾಡ್ಬಿಟ್ಟು, ರಾಶಿ ಇದೇನೋ ಸರಿ ಮಾಡ್ತಿಲ್ಲ, ಸರಿ ಮಾಡು ಅಂತ ನನಗೆ ಹೇಳ್ಬೋದು. ಹೆಂಗ್ ಅನ್ಸಿದ್ರು ಸ್ಕ್ರೀನ್ ಅಲ್ಲಿ ನಿಮಗೆ ಅವ್ರನ್ನ ನೋಡಿ? ಸೂಪರ್, ಚೆನ್ನಾಗಿ ಕಾಣಿಸ್ತಿದ್ದಾನೆ. ಓಕೆ, ಆಮೇಲೆ ನಿಮ್ಮ ಒಂದು ಸುರಾಕ್ಷಿ ಅಂತ ಹೇಳಿ ಒಂದು ಫ್ಯಾನ್ ಪೇಜಸ್ ಎಲ್ಲ ಆಗ್ಬಿಟ್ಟಿದೆ ತುಂಬಾ. ಎಲ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸೂರಜ್ಗೆ ರಾಶಿಕ್ ಅವ್ರ ಹೀರೋಯಿನ್ ಇದ್ರೆ ಚೆನ್ನಾಗಿರ್ತಾ ಇತ್ತು ಈ ಸೀರಿಯಲ್ಗೆ ಅಂತ ತುಂಬಾ ಜನ ಫ್ಯಾನ್ಸ್ ಒಂದು ಆಸೆ. ನಿಮಗೆ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ಪ್ರಾಜೆಕ್ಟ್ ಸಿಕ್ಕಿದ್ರೆ ಸೂರಜ್ ಅವ್ರ ಜೊತೆಗೆ ಮಾಡ್ತೀರಾ, ಹೇಗೆ?
ಐ ಮೀನ್ ನಾನು ಡೆಫಿನೆಟ್ಲಿ ಮಾಡ್ತೀನಿ, ಬಟ್ ಸೀರಿಯಲ್ ಗೊತ್ತಿಲ್ಲ ನನಗೆ, ಸೀರಿಯಲ್ ಹೇಗೆ ಅನ್ಕೊಂಡು ನನ್ಗೆ ಗೊತ್ತಿಲ್ಲ. ಯಾರು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಇವಾಗ ಸೂರಜ್ ಬಿಗ್ ಬಾಸ್ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ, ಸೀರಿಯಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಹುಶಃ ಮುಂದೆ ಸಿನಿಮಾನು ಮಾಡ್ಬೋದು. ಡೆಫಿನೆಟ್ಲಿ ಮಾಡ್ತೀವಿ ಅಲ್ಲ, ಖುಷಿಯಲ್ಲಿ ಗೊತ್ತಾಗ್ತಾ ಇದೆ ಹೇಳ್ತಾ ಇರೋದು. ಓಕೆ, ಇನ್ನ ನೀವು ಮನೆಯ ಫಸ್ಟ್ ಏನೋ ಕ್ಯಾಪ್ಟನ್ ಆಗ್ತೀರಿ, ಫಿಮೇಲ್ ಕ್ಯಾಪ್ಟನ್. ಅದು ಪಾಪ ಅಶ್ವಿನಿ ಅವ್ರಿಗೆ ಬಾರಿ ಆಸೆ ಇರುತ್ತೆ ಫಸ್ಟ್ ಕ್ಯಾಪ್ಟನ್ ಆಗ್ಬೇಕು ಅಂತ, ಬಟ್ ನೀವ್ ಆಗ್ತೀರಿ. ಅಲ್ಲಿ ಒಂದ್ ದೊಡ್ಡ ಮಿಸ್ಟೇಕ್ ಆಗ್ಬಿಡತ್ತೆ, ಉಸ್ತುವಾರಿ ಸ್ವಲ್ಪ ಅಂದ್ರೆ ನಿಮಗೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಮನೆಯವರೆಲ್ಲ ಸೇರಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ. ಆ ಉಸ್ತುವಾರಿ ಸರಿ ಆಗ್ದಲೇ ಇರೋದು ನಿಮಗೆ ಅದ್ರ ಬಗ್ಗೆ ತುಂಬಾ ಏನಾದ್ರು ರಿಗ್ರೆಟ್ಸ್ ಇದೆಯಾ ಅಂತ? ರಿಗ್ರೆಟ್ಸ್ ತುಂಬಾ ಇದೆ. ಹೇಗಾಗುತ್ತೆ ಅಂದ್ರೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ನನಗೆ ತುಂಬಾ ಕಷ್ಟ ಆಯ್ತು. ಫಸ್ಟ್ ಟಾಸ್ಕ್ ಅಂತ ನೀವು ನೋಡಿದ್ರೆ ಅಶ್ವಿನಿ ಮ್ಯಾಮ್ ಕೈ ಕಾಲ್ ಎಲ್ಲ ಚೈತ್ರ ಅವರು ಪರ್ಚಿ, ಇವತ್ತಿಗೂ ಅದು ಹೀಲ್ ಆಗಿಲ್ಲ, ಅಷ್ಟು ದೊಡ್ಡ ಮಾರ್ಕ್ ಆಗಿದೆ. ಅದು ನಾನು ಹೇಗೆ ಹ್ಯಾಂಡಲ್ ಮಾಡ್ಲಿ ಆ ಟೈಮಲ್ಲಿ, ಬಟ್ ಹ್ಯಾಂಡಲ್ ನನಗೆ ಆ ಒಂದು ಟಾಸ್ಕ್ ಬಗ್ಗೆ ನನಗೇನು ರಿಗ್ರೆಟ್ಸ್ ಅನ್ನೋದೇನು ಇಲ್ಲ. ಬಿಕಾಸ್ ನನ್ಗೆ ಆಸ್ ಅ ಉಸ್ತುವಾರಿ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಬಿಟ್ಟಿದ್ದವ್ರು ಇನ್ನೂ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಎಷ್ಟೊಂದ್ಸಲ ಹೇಳ್ತೀನಿ, ನೀವು ಅವ್ರು ಬಿಟ್ಟಿಲ್ಲ ಅಂತಾನೋ, ಶರ್ಟ್ ಏನೋ ಬಟ್ಟೆನೋ ಹೇಳ್ದಿದ್ರು, ಬಟ್ಟೆ ಬಿಟ್ಟಿಲ್ಲ, ನಾನು ಡೆಸ್ಕ್ ತೆಗಿತೀನಿ ಅಂತ ಹೇಳ್ತಾನೆ ಇದ್ದೀನಿ. ಒಂದೆರಡು ಸಲ ಹೇಳಿಲ್ಲ, ತುಂಬಾ ಸಲ ಹೇಳಿದೆ. ಹೇಳಾದ್ಮೇಲೆ ನಾನು ಡೆಸ್ಕ್ ತೆಗಿಯೋದು. ಬಟ್ ಎಲ್ಲರ ಕಡೆಗೂ ಅದು ಬೇರೆ ತರ ಕಾಣಿಸ್ತು. ಬಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ ಕೂಡ. ಬಟ್ ಅದ್ರ ಬಗ್ಗೆ ನನಗೇನು ರಿಗ್ರೆಟ್ಸ್ ಅನ್ನೋದೇನಿಲ್ಲ. ಬಟ್ ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ ಎಸ್, ಸ್ವಲ್ಪ ಕನ್ಫ್ಯೂಸ್ ಆದೆ. ಮನೆಯವರು ಜಾಸ್ತಿ ಕನ್ಫ್ಯೂಸ್ ಮಾಡಿದ್ರು. ಈ ಕಡೆ ಹ್ಯಾಂಡಲ್ ಮಾಡ್ಲಾ, ಈ ಕಡೆ ನೋಡ್ಕೊಂಡ್ಲಾ, ಎರಡು ಟೀಮ್ನ ನಾನು ಹೇಗೆ ಹ್ಯಾಂಡಲ್ ಮಾಡ್ಲಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಇಲ್ಲೇನೋ ನೋಡ್ತಿದ್ದಾಗ ಇಲ್ಲೇನೋ ಮಿಸ್ಟೇಕ್ ಮಾಡ್ತಾ ಇದ್ರು. ಕಂಟೆಸ್ಟೆಂಟ್ಸ್ ಕೂಡ ಹಾಗೆ ಮಾಡಿದ್ರು ಅಲ್ಲಿ. ಸೊ ಅಲ್ಲಿ ಸ್ವಲ್ಪ ಎಡವ್ದೆ. ಅದ್ ಬಿಟ್ರೆ ಇನ್ ಕೊಟ್ಟಿದ್ 3 ಟಾಸ್ಕ್ನು ಕೂಡ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡಿದೀನಿ. ಅದ್ 1 ಟಾಸ್ಕ್ ಮೇಲೆ ಐ ರಿಗ್ರೆಟ್. ಓಕೆ, ರಕ್ಷಿತ್ ಅವರಿಗೆ ರಘು ಅವ್ರು ನಿಮ್ ಜೊತೆ ಕ್ಲೋಸ್ ಆದ್ರೆ ಸ್ವಲ್ಪ ಒಂಚೂರು ಪೊಸೆಸಿವ್ ಅನಿಸ್ತಾ ಇತ್ತು ಅವರಿಗೆ. ನಿಮ್ ಪಕ್ಕ ಕೂತ್ಕೊಂಡ್ರು ರಘುಣ್ಣ ನಿಮ್ಗೆ ಅನ್ಕಂಫರ್ಟಬಲ್ ಅನಿಸ್ತಾ ಇದೆ, ಎದ್ ಬನ್ನಿ ಅಲ್ಲಿಂದ ಅಂತೆಲ್ಲ ಹೇಳ್ತಾ ಇದ್ರು. ನಿಮ್ಮ ಮತ್ತೆ ರಘು ಬಾಂಡ್ ತುಂಬಾ ಚೆನ್ನಾಗಿತ್ತು. ನೀವು ಅವರಿಗೆ ಆಟದಲ್ಲಿ ಹೆಲ್ಪ್ ಮಾಡಿದಿರಿ, ಅವರು ನಿಮಗೆ ತುಂಬಾ ಸಲ ಹೆಲ್ಪ್ ಮಾಡಿದ್ದಾರೆ. ಅಂಡ್ ನಿಮ್ ಮನೆಯವರಿಗೂ ಆ ಬಾಂಡ್ ಬಗ್ಗೆ ತುಂಬಾ ಖುಷಿ ಇದೆ. ಫೋಟೋ ಎಲ್ಲ ಕೊಟ್ಟಿದ್ರು. ಬಟ್ ರಕ್ಷಿತಾ ಈ ತರ ಹೇಳ್ತಾ ಇದ್ದಿದ್ದು ಅಂದ್ರೆ ಇವಾಗ ಏನಾಯ್ತು, ಫಸ್ಟ್ ಮಾಳು ಅವ್ರ ಜೊತೆಗೆ ತುಂಬಾ ಕ್ಲೋಸ್ ಇದ್ರು, ಆಮೇಲೆ ರಘು ಅವ್ರ ಜೊತೆ ಕ್ಲೋಸ್ ಆದ್ರು. ನೀವು ಮಾತಾಡ್ತಾ ಒಂದ್ ಮಾತು ಹೇಳ್ಬಿಡ್ತೀರಿ, ರಘುಣ್ಣ ನೀವೇನಾದ್ರು ಮನೆಯಿಂದ ಹೋದ್ರೆ ಅದು ರಕ್ಷಿತಾ ಅಂತ. ನಿಮ್ಗೆ ಹಂಗ ಅನ್ಸುತ್ತಾ? ರಕ್ಷಿತೆಯಿಂದ ಏನಾದ್ರು ರಘು ಅವ್ರ ಮನೆಯಿಂದ ಹೊರಗೆ ಬಂದ್ಬಿಡ್ತಾರೆ ಅನ್ಸುತ್ತಾ? ಗೊತ್ತಿಲ್ಲ. ಇಲ್ಲ, ಅವರು ಬಂದಾಗ ನನಗೆ ಓಕೆ ಒನ್ ಟಫ್ ಕಾಂಪಿಟೇಷನ್ ಅಂತ ಅನ್ಸಿತ್ತು ರಘು ಅಣ್ಣನ ನೋಡಿದಾಗ. ಬಟ್ ಎಲ್ಲೋ ಹೋಗ್ತಾ 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 ನಾನು ಎಲಿಮಿನೇಟ್ ಆಗ್ಬೇಕಾದ್ರೆ ಹೇಳಿರ್ತೀನಿ, ಹೋಗ್ತಾ 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 ಅವ್ರ ಎನರ್ಜಿ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಮಿಂಗಲ್ ಆಗಕ್ಕೆ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಅವರೇ ಎಲ್ಲರಿಗೂ ಹೇಳ್ತಿದ್ರು ಹೀಗಿರಬಾರ್ದು, ಎನರ್ಜೆಟಿಕ್ ಆಗಿರಬೇಕು, ಎಲ್ಲರ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ರು. ಬಟ್ ಅವರೇ ಎಲ್ಲೋ ಅದನ್ನ ಕಡಿಮೆ ಮಾಡಿದ್ರು ಅಂತ ಅನಿಸ್ತಿತ್ತು. ಸುದೀಪ್ ಸರ್ ಹೇಳ್ತಾರೆ ಕೂಡ, ಅವ್ಳು ಅನ್ಕಂಫರ್ಟಬಲ್ ಅಂತ ಹೇಳ್ತಿದ್ದಾಗ್ಲೂ ಕೂಡ ನೀವು ವಾಯ್ಸ್ ರೈಸ್ ಮಾಡ್ಬೇಕಿತ್ತು, ಮಾಡಿಲ್ಲ. ಅದನ್ನೇ ವೀಕೆಂಡ್ ಅಲ್ಲಿ ಕೂಡ ಚರ್ಚೆ ಆಗತ್ತೆ ಅದ್ರ ಬಗ್ಗೆ, ನೀವ್ ಯಾಕೆ ಮಾತಾಡ್ಲಿಲ್ಲ ಅಂತೆಲ್ಲ. ಅದನ್ನೆಲ್ಲ ನಾನು ಕೇಳ್ತೀನಿ. ಈಗ ಒಬ್ರು ನನಗೆ ನಾಮಿನೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಅನ್ಕಂಫರ್ಟಬಲ್, ಗರ್ಲ್ಸ್ ಇಂದ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ಅವ್ರು ಹೇಳಿದಾಗ ನೀವ್ ಯಾಕೆ ಹೇಳಲಿಲ್ಲ ಅದನ್ನ? ನೋಡು ರಕ್ಷಿತಾ, ನಂಗೆ ಯಾರಿಂದಲೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ ಅಂದ್ರೆ ಮುಗ್ದೆ ಹೋಗ್ತಿತ್ತು. ಅಂಡ್ ಅವ್ರು ನನಗೆ ರೇಗಿಸ್ತಿರ್ತಾರೆ, ನಾನು ಅವ್ರಿಗೆ ರೇಗಿಸ್ತಿರ್ತೀನಿ. ನಾನ್ ರೇಗಿಸೋದನ್ನ ಮಾತ್ರ ನೋಡ್ತಾಳೆ ಅವಳು. ರಘುಣ್ಣ ನನಗೆ ರೇಗಿಸೋದನ್ನ ನೋಡಲ್ಲ ಅವಳು. ಅದನ್ನು ತಗೊಂಡು ಮನೆಯಲ್ಲಿ ನೀವು ಅಶಾಂತಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತೆಲ್ಲ ನಾಮಿನೇಟ್ ಮಾಡ್ತಾಳೆ. ಲೈಕ್ ವೈ? ಅದಕ್ಕೆ ನಾನು ಹೇಳ್ದೆ, ನಿಮಗೆ ವಾಯ್ಸ್ ಇದೆ, ಹೇಳಿ ಅವಳಿಗೆ. ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊತಾಳೆ ಅಂತ ನೀವು ಹೇಳಿ. ನೀವು ಏನೂ ಮಾತಾಡ್ತಿಲ್ಲ ಅಂದ್ರೆ ಅವ್ರು ಮಾಳು ಅಣ್ಣನ ವಿಷಯದಲ್ಲೂ ಹಾಗೆ ಆಯ್ತು ಅಂತ ನನಗನ್ಸುತ್ತೆ. ಎಷ್ಟೊಂದ್ಸಲಿ ಮಾಳು ಅಣ್ಣ ಬಿಟ್ಟಿದ್ರೆ ಮಾಳು ಅಣ್ಣನ ಸ್ಟ್ಯಾಂಡ್ ಅವ್ರು ತಗೋತಾ ಇದ್ರು. ಮಾಳು ಅಣ್ಣನ ಪರನು ರಕ್ಷಿತಾನೇ ಮಾತಾಡ್ತಾ ಇದ್ಲು. ಸೊ ಅಲ್ಲಿ ಮಾಳು ಅಣ್ಣನ ಮಾತು ಕಡಿಮೆ ಆಯ್ತು. ನೀವು ಹೀಗೆ ಮಾಡಿದ್ರೆ ನೀವು ಹೋಗ್ತೀರಾ ನೆಕ್ಸ್ಟ್ ಅಂತ ಹೇಳ್ದೆ ಆ ಕೋಪದಲ್ಲಿ. ಎಲ್ಲೋ ಹಾಗ ಅನ್ನಿಸ್ತು ನನಗೆ ಆ ಸಿಚುವೇಶನ್. ನಿಮ್ಗೆ ಏನ್ ಅನ್ಸುತ್ತೆ, ರಕ್ಷಿತನಿಗೆ ಕಾರಣ ಕೊಡೋದಿಕ್ ಬರೋದಿಲ್ವಾ ಅಥವಾ ಸೆಂಟೆನ್ಸ್ ಫ್ರೇಮ್ ಮಾಡೋದಿಕ್ ಬರೋದಿಲ್ವಾ? ಯಾಕಂದ್ರೆ ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅವರಿಗೆ ಆ ಸೆಂಟೆನ್ಸ್ ಫ್ರೇಮ್ ಮಾಡೋದ್ ಕಷ್ಟ ಆಗುತ್ತಾ? ಅಂದ್ರೆ ಭಾಷೆ ಸಮಸ್ಯೆ ಇದೆಯಾ ಅಥವಾ ಅವ್ರಿಗೆ ಕಾರಣನೇ ಕೊಡೋದಿಕ್ ಬರೋದಿಲ್ಲ ಅನ್ಸುತ್ತಾ? ಬಟ್ ರಕ್ಷಿತನಲ್ಲಿ ನಂಗೆ ಏನ್ ಒಂದ್ ಖುಷಿ ಆಗತ್ತೆ ಅಂದ್ರೆ, ಅವಳು ನಮ್ಗಿಂತ ಅವಳು ಚಿಕ್ಕ ಹುಡ್ಗಿ ಏನಲ್ಲ, ನಮ್ಗಿಂತ 1 ವರ್ಷ ಚಿಕ್ಕವಳಾಗಿರ್ತಾಳೆ ಅಷ್ಟೇ. ಬಟ್ ತುಂಬಾ ಮೆಚೂರ್ಡ್ ಇದ್ದಾಳೆ ಅವಳು. ಒಂದೊಂದ್ಸಲಿ ಈ ಹುಡುಗಿ ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಈ ತರ ನಾವ್ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ವಲ್ಲ, ಇವಳು ಹೆಂಗ್ ಯೋಚನೆ ಮಾಡ್ತಾಳೆ ಅಂತ ನಾನೇ ಎಷ್ಟೊಂದ್ಸಲಿ ಮಾತಾಡಿದೀನಿ ಅದ್ರ ಬಗ್ಗೆ. ಬಟ್ ಒಂದೊಂದ್ಸಲಿ ಅವಳು ಕೊಡ್ತಿದ್ದ ರೀಸನ್ ಇವಳು ಏನ್ ಮಾತಾಡ್ತಿದ್ದಾಳೆ ಇವಳು ಅಂತ ಬರ್ತಿತ್ತು. ಬಟ್ ಅವಳಿಗೆ ನನಗೆ ಏನ್ ಅನ್ಸಿತ್ತು ಪರ್ಸನಲಿ ಅಂತ ಅಂದ್ರೆ, ನೀನು ಚೆನ್ನಾಗಿ ಮಾತಾಡ್ತೀಯ, ನೀನ್ ಏನಿದ್ರು ನೀನ್ ಎಕ್ಸ್ಪ್ರೆಸ್ ಮಾಡ್ತೀಯ. ಬಟ್ ನಾಮಿನೇಷನ್ಸ್ ಅಂತೆಲ್ಲ ಬಂದಾಗ ಎಲ್ಲ ಅವಳು ಸ್ವಲ್ಪ ಅವಳ ಫೇವ್ರೆಟ್ಸ್ ನ ನಾಮಿನೇಟ್ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ಅವಳೇನೋ ರೀಸನ್ಸ್ ಹುಡ್ಕೊಂಡು ನಾಮಿನೇಟ್ ಮಾಡ್ತಿದ್ಲು ಅಂತ ಅನಿಸ್ತು. ಅದು ಧನುಷ್ ವಿಷಯದಲ್ಲಿ ನನಗೆ ಅನಿಸ್ತು.
ಆ್ಯಂಡ್ ಎವ್ರಿ ಟೈಮ್ ಕಾವ್ಯ ಸ್ಪಂದನ. ಈಗ ವೀಕೆಂಡಲ್ಲಿ ಏನೋ ಕಾವ್ಯನ ಟಾಪಿಕ್ ಏನೋ ಬರುತ್ತೆ ಅನ್ಕೊಂಡು ಕಾವ್ಯನ ಅವಾಯ್ಡ್ ಮಾಡಿ ರಾಶಿಕಾ ಅಂತ ಬಂತು. ಸೊ ನಿನಗೆ ಆ ಒಂದು ರೀಸನ್ಗೆ ನೀನು ಡೌಟ್ಫುಲ್ ಆಗಿ ಸಮ್ಟೈಮ್ಸ್ ಇದು ಮಾಡ್ತೀಯಾ, ಇಲ್ಲ ಎಸ್ ಅವಳಿಗೆ ಸೆಂಟೆನ್ಸ್ ಫ್ರೇಮ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ನಡ ಅಷ್ಟು ಗೊತ್ತಿಲ್ಲಿರೋದ್ರಿಂದ. ಬಟ್ ಅವಳು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಸಕ್ಕತ್ತಾಗಿ ಕನ್ನಡ ಮಾತಾಡ್ತಾಳೆ, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ನಮಗೆ ಆ ವರ್ಡ್ಸ್ ಗೊತ್ತಿರಲ್ಲ, ಅಷ್ಟು ಪ್ರಾಪರ್ ಕನ್ನಡ ವರ್ಡ್ಸ್ ಯೂಸ್ ಮಾಡ್ತಾಳೆ. ಬಟ್ ಒಂದೊಂದ್ಸಲಿ ಅವಳಿಗೆ ಆ ಒಂದು ಡೌಟ್ಫುಲ್ ಅಲ್ಲಿ ನಾಮಿನೇಟ್ ಮಾಡಿದಾಗ ಅವಳಿಗೆ ಎಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಐ ಥಿಂಕ್ ಅದೇ ಶೆಟ್ಟಿ ವರ್ಸಸ್ ಶೆಟ್ಟಿ ಆಗ್ಬಿಡ್ತಾ ಇತ್ತು. ನನ್ಗೂ ಅವಳಿಗೂ ಫಸ್ಟ್ ಇಂದನೂ ಜಗಳ ಆಗ್ತಿತ್ತು, ಮಧ್ಯದಲ್ಲಿ ಮತ್ತೆ ಇಬ್ರು ಚೆನ್ನಾಗ್ ಆಗ್ತೀವಿ. ಅದಾದ್ಮೇಲೆ ನಾನು ಯಾವಾಗ ಅವಳು ಸೀಕ್ರೆಟ್ ರೂಮ್ಗೆ ಹೋಗಿರ್ತಾಳಲ್ಲ, ನಾನು ಮಾಳು ಅನ್ನ ನಾಮಿನೇಟ್ ಮಾಡ್ತೀನಿ, ರಘು ಅನ್ನ ನಾಮಿನೇಟ್ ಮಾಡ್ತೀನಿ, ಗಿಲ್ಲಿನ್ ನಾಮಿನೇಟ್ ಮಾಡಿದಾಗ ಅವಳಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅವಳು ಮನೆಗೆ ಬಂದು ಹೇಳ್ತಾಳೆ, ನೀವು ನಾಮಿನೇಟ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ನನ್ಗೆ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ, ನೀವು ನಾಮಿನೇಟ್ ಸರಿ ಮಾಡಿಲ್ಲ ಅಂತ ಹೇಳ್ತಾಳೆ. ಅವಾಗ ನಾನು ಹೇಳ್ತೀನಿ, ನಿಂಗೆ ಬೇಕಾಗಿರೋರ್ನೆಲ್ಲ ನಾಮಿನೇಟ್ ಮಾಡಿದ್ದೀನಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂದಾಗ ಎಸ್ ಹಿಂಗೇನೋ ಅಂತಾಳೆ. ಓಕೆ ಬಿಡು ಫೈನ್, ನನಗೆ ಆನ್ಸರ್ ಸಿಕ್ತು ಅಂತ ಹೇಳಿ ಜಗಳ ಮಾಡ್ಕೊಂಡು ಹೋಗಿರ್ತೀನಿ ಅವಾಗ್ಲೂ ಕೂಡ ನಾನು. ಓಕೆ, ಇನ್ನ ಮನೆ ಒಳಗಡೆ ಓದೋರಿಗೆಲ್ಲ ಏನಿರುತ್ತೆ ಅಂದ್ರೆ ನಾನೇ ಕಪ್ ಗೆಲ್ಬೇಕು ಅನ್ನೋದೇ ಇರುತ್ತೆ ಯಾವಾಗ್ಲೂ. ಕೆಲವೊಂದ್ಸತಿ ಏನಾಗುತ್ತೆ ತುಂಬಾ ಲೋ ಫೀಲ್ ಆಗ್ಬಿಡತ್ತೆ, ನಮ್ಮನ್ನ ಮನೆಯಿಂದ ಕಳಿಸ್ಬಿಡಿ ಹೋಗ್ತೀವಿ ಅಂತ. ಇವಾಗ ನೀವೇ ಹೇಳ್ತಾ ಇದ್ರಿ, ನಾನೇ ಕೇಳಿದ್ದೆ ಒಂದ್ಸಲಿ ಅಂತ. ಅಂಡ್ ಧ್ರುವಂತ್ ಅವ್ರು ಕೇಳಿದ್ರು, ಮೊನ್ನೆ ಕಾವ್ಯ ಕೂಡ ಕೇಳ್ಬಿಡ್ತಾರೆ. ಅಂದ್ರೆ ಯಾರ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಅವ್ರ ಹೆಸರು ತಗೊಂಡ್ಬಿಡ್ತಾರೆ, ಅವ್ರು ನಾನೇ ಹೋಗ್ಬೇಕು ಅಂತ. ಅಷ್ಟೊಂದು ಇಮೋಷನಲಿ ವೀಕ್ ಆಗ್ಬಿಟ್ರ ಕಾವ್ಯ ಒಳಗಡೆ, ಅಂದ್ರೆ ಅವ್ರು ಅಷ್ಟೊಂದು ಲೋ ಆಗೋದಕ್ಕೆ ಏನ್ ರೀಸನ್ ಆಯ್ತು ಅಂತ? ಅದು ಒಂದು ಫ್ಯಾಮಿಲಿ ಬಂದಾಗ ಒಂದದು ವಿಡಿಯೋ VT ಪ್ಲೇ ಮಾಡ್ತಾರಲ್ಲ, ಅದೊಂದು ಅವ್ರಿಗೆ ಸ್ವಲ್ಪ ಯೋಚನೆ ಇತ್ತು. ನಂಗೆ ತುಂಬಾ ಹರ್ಟ್ ಆಗ್ತಿದೆ, ಅಮ್ಮ ಮತ್ತೆ ತಮ್ಮನ್ನ ಹೀಗೆ ಕಳಿಸ್ಬಿಟ್ರು ಅನ್ಕೊಂಡು. ಅದು ಯಾವಾಗ್ಲೂ ಅವ್ಳು ಯೋಚನೆ ಮಾಡ್ತಿದ್ಲು. ಅದೊಂದು ಪಾಯಿಂಟ್. ಅದಾದ್ಮೇಲೆ ಗಿಲ್ಲಿದು ಒಂದು ಸ್ವಲ್ಪ ಅವಳಿಗೆ ಟಾಪಿಕ್ ಎಲ್ಲೋ ಬೇಜಾರಾಯಿತು ಅನ್ಸುತ್ತೆ. ಆಮೇಲೆ ವೀಕೆಂಡಲ್ಲಿ VT ಕೂಡ ಪ್ಲೇ ಮಾಡ್ತಾರೆ, ನಾಮಿನೇಟ್ ಕೂಡ ಅದರಿಂದ ಆಗ್ತಾಳೆ. ಅದೆಲ್ಲ ಅವಳಿಗೆ ಸ್ವಲ್ಪ ಹರ್ಟ್ ಆಯಿತು. ಗಿಲ್ಲಿಯಿಂದಾನೇ ಅವಳು ಅಂತ ಪಾಯಿಂಟ್ಸ್ ಬಂದಾಗ ಅವಳಿಗೆ ಎಲ್ಲೋ ಹರ್ಟ್ ಆಯಿತು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಕಾವ್ಯದ ಜೊತೆ ಅಷ್ಟೊಂದು ನಾನು ಮಾತಾಡ್ತಾ ಇರಲಿಲ್ಲ. ಸೊ ಅಷ್ಟೊಂದು ನಾನು ಅವಳು ಕೇಳೋಳಿದ್ದೆ ನೆಕ್ಸ್ಟ್, ಯಾಕೆ ಕಾವ್ಯ ಮತ್ತೆ ಗಿಲ್ಲಿ ಜೊತೆ ವೈಬ್ ಆಗ್ಲಿಲ್ಲ ನೀವು ಅಂತೇಳಿ? ಆ ಥರ ಏನಿಲ್ಲ, ಅದೇನೋ ನನಗೆ ಗೊತ್ತಿಲ್ಲ. ನನಗೆ ಯಾರೋ ಒಬ್ರ ಜೊತೆ ಆ ಕನೆಕ್ಷನ್ ಬಿಲ್ಡ್ ಆಗಿಲ್ಲ, ನಾನು ಜಾಸ್ತಿ ಟ್ರೈ ಮಾಡಕ್ ಹೋಗಲ್ಲ ಮಾತಾಡಬೇಕು ಅನ್ಕೊಂಡೆಲ್ಲ. ಬಟ್ ಮನೇಲಿ ಇರೋ ತನಕನೂ ನಾನು ತುಂಬಾ ಟ್ರೈ ಮಾಡಿದ್ದೀನಿ ನನಗೆ ಗೊತ್ತಿರೋ ಪ್ರಕಾರ ಮಾತಾಡಕ್ಕೆ ಅನ್ಕೊಂಡು. ಬಟ್ ಎಲ್ಲೋ ಅದು ವರ್ಕ್ ಆಗ್ಲಿಲ್ಲ. ಓಕೆ, ಇನ್ನ ಸೂರಜ್ ಅವ್ರ ವಿಚಾರಕ್ಕೆ ಬರೋದಿದ್ರೆ, ನಾನು ಅವಾಗಲೇ ಹೇಳ್ತಾ ಇದ್ದೆ, ನಿಮ್ಮ ಹೆಸರಲ್ಲೆಲ್ಲ ಫ್ಯಾನ್ ಪೇಜಸ್ ಎಲ್ಲ ಆಗ್ಬಿಟ್ಟಿದೆ. ಅಂಡ್ ಅದು ಎಡಿಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಮ್ಯೂಸಿಕ್ ಎಲ್ಲ ಹಾಕಿ. ಅಂಡ್ ಮೊನ್ನೆ ಅನುಬಂಧ ಅವಾರ್ಡ್ಸ್ ಅಲ್ಲಿ ಕೂಡ ನೀವು ಸ್ಟೇಜ್ ಮೇಲೆ ಬಂದಿದ್ದಷ್ಟು ಬೇಗ ಯಾರೋ ಫೋಟೋ ತೆಗೆದು ಹಾಕ್ಬಿಟ್ಟಿದ್ದಾರೆ, ನೀವು ಮತ್ತೆ ಸೂರಜ್ ಜೊತೆಗೆ ನಿಂತಿದ್ದು. ಆಡಿಯನ್ಸಿಗೆಲ್ಲ ಏನ್ ಆಸೆ ಇದೆ, ನಾ ಹೇಳ್ದೆ ನಿಮ್ಮಿಬ್ರು ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅನ್ನೋದಿದೆ. ಅದಕ್ಕೂ ಮೀರಿ ಕೆಲವರಿಗೆ ಏನ್ ಆಸೆ ಇದೆ ಅಂತಂದ್ರೆ, ಇವರಿಬ್ರು ತುಂಬಾ ಒಳ್ಳೆ ಪೇರ್ ಆಗ್ತಾರೆ, ಈ ತರ ಎಲ್ಲ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ನಿಮ್ಮಿಬ್ರು ಮಧ್ಯೆ ಇರೋದು ನಿಜವಾಗ್ಲೂ ಅದು ಫ್ರೆಂಡ್ಶಿಪ್ ಅಥವಾ ಲವ್ವಾ ಏನು ಅಂತ? ಪ್ಯೂರ್ ಫ್ರೆಂಡ್ಶಿಪ್. ನಾನು ಯಾವಾಗ್ಲೂ ಹೇಳಿದ್ದೀನಿ, ಲಾಸ್ಟ್ ತನಕನೂ ಹೇಳಿದ್ದೀನಿ, ನಾನೊಂದು ಬ್ಲಾಕ್ ಮತ್ತೆ ಫ್ರೆಂಡ್ಶಿಪ್ ಅಂತ ಏನೋ ಇದ್ದಾಗ ನಾನಲ್ಲಿ ಈ ಫ್ರೆಂಡ್ಶಿಪ್ನ ನಾನು ಯಾವಾಗ್ಲೂ ಉಳಿಸ್ಕೋತೀನಿ. ಈ ಫ್ರೆಂಡ್ಶಿಪ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಅದು ಫ್ರೆಂಡ್ ಆಗಿ ಅವ್ನು ಯಾವಾಗ್ಲೂ ನನ್ನ ಲೈಫಲ್ಲಿ ಇರ್ತಾನೆ. ಓಕೆ, ಇನ್ನ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳಿದ್ದಾರೆ. ಇವತ್ತೇ ವೋಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಆಗ್ತಾ ಇದೆ. ಸೊ ನಿಮಗೆ ಏನ್ ಅನ್ಸುತ್ತೆ, ಯಾರು ಬರಬಹುದು ಮಿಡ್ ವೀಕ್ ಅಲ್ಲಿ ಅನ್ಸುತ್ತೆ ಆ 7 ಜನದಲ್ಲಿ? ನನಗೆ ಅನ್ಸೋ ಪ್ರಕಾರ ರಕ್ಷಿತಾ ಅವ್ರ ಕಾವ್ಯ ಬರ್ತಾರೆ. ಓಕೆ, ಇನ್ನ ನಿಮಗೆ ಹೊರಗಡೆ ಬಂದ್ಮೇಲೆ ಸ್ವಲ್ಪ ಅಂದ್ರೆ ನೀವು ಬಹುಶಃ ಒಂದ್ 3 ದಿನನೇ ಟೈಮ್ ಸಿಕ್ಕಿದೆ ನಿಮ್ಗೆ, ಯಾಕಂದ್ರೆ ಫ್ರೈಡೇನೇ ಎಪಿಸೋಡ್ ಆಗಿದೆ, ಸ್ಯಾಟರ್ಡೆ ಸಂಡೇ ಮಂಡೇ 3 ದಿನ ಸಿಕ್ಕಿದೆ, ಸ್ವಲ್ಪ ವಿಚಾರಗಳು ಗೊತ್ತಾಗಿರತ್ತೆ ನಿಮಗೆ. ಈ ಹೊರಗಿರೋ ಟ್ರೆಂಡ್ ನೋಡಿದ್ರೆ ಏನ್ ಅನ್ಸತ್ತೆ ನಿಮಗೆ, ಯಾರು ಗೆಲ್ಬಹುದು ಅನ್ಸತ್ತೆ? ಯಾಕಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ, ಗಿಲ್ಲಿ ವರ್ಸಸ್ ಅಶ್ವಿನಿ ಅನ್ನೋದು ಹೊರಗಿದೆ. ಬಟ್ ಗಿಲ್ಲಿಗೆ ತುಂಬಾ ಜನ ಫ್ಯಾನ್ಸ್ ಇದಾರೆ. ಅಂಡ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಒಂಥರ ರಾಕೆಟ್ ತರ ಹೋಗ್ಬಿಟ್ಟಿದೆ ಮೇಲೆ, ಹಂಗೆ ಫಾಲೋವರ್ಸ್ ಎಲ್ಲಾನು. ಹೊರಗಡೆ ಇರೋ ಕ್ರೇಜ್ ನೋಡಿ ಏನ್ ಅನ್ಸತ್ತೆ ನಿಮಗೆ? ಥಿಂಕ್ ಗಿಲ್ಲಿ ಗೆಲ್ಬಹುದು. ಅಷ್ಟು ನಾನು ಇನ್ನ ನೋಡಿಲ್ಲ, ಅಪ್ಡೇಟ್ಸ್ ಏನೂ ಕೇಳಿಲ್ಲ. ನಾನು ಬಂದಿದ ತಕ್ಷಣ ನಾನು ಮಲ್ಕೊಳ್ಬೇಕಿತ್ತು. ನನಗೆ ಹೇಗೆ ಅನ್ನಿಸ್ತು ಅಂದ್ರೆ, ಓಕೆ ನಾನು ಬಿಗ್ ಬಾಸ್ ಮನೇಲಿ 3 months ಇದ್ನ, ನಾನು ಆರಾಮಾಗಿ ಫೀಲ್ ಆಗ್ತಿದ್ದೀನಿ. ನಾನೇ ಮನೇಲಿ ಕೇಳಿದ್ದೀನಿ, ನಾರ್ಮಲ್ ಆಗಿದ್ದೀನಲ್ಲ ನಾನು. ಅಲ್ಲ, ನೀವು ಬಂದು ಮೈಕ್ ಮಿಸ್ ಮಾಡ್ಕೊಳೋದು ಮತ್ತೆ ಅದು ಹೆವಿ ಲೈಟ್ಸ್ ಇವೆಲ್ಲ ಮಿಸ್ ಮಾಡ್ಕೊಳ್ಲಿಲ್ವಾ? ಅದೇ ನಾನು ಮನೇಲಿ ಅದನ್ನೇ ಕೇಳ್ತಿದ್ದೀನಿ, ಆರಾಮಾಗಿದ್ದೀನ ನಾನು, ನಂಗೆ ಯಾಕೆ ಏನೋ ಫೀಲ್ ಆಗ್ತಾ ಇಲ್ಲ. ನಂಗೇನೋ ನಾನು ಸ್ಟೇಜಿಗೆ ಬಂದಾಗ್ಲೂ ಕೂಡ ನಾನು ಅದಕ್ಕೆ ಹೇಳ್ದೆ, ಎಲ್ಲಾನು ನೋಡ್ಬಿಟ್ಟು ನಂಗೆ ಯಾಕೋ ಪ್ಯಾನಿಕ್ ಆಗ್ತಿಲ್ಲ. ಇಷ್ಟೊಂದು ಜನನೆಲ್ಲ ಒಟ್ಟಿಗೆ ನೋಡಿದ್ನಲ್ಲ, ಆರಾಮಾಗಿದ್ದೀನಲ್ಲ, ಯಾಕೆ ಆರಾಮಾಗಿದ್ದೀನಿ ನಾನು? ಬಹುಶಃ ನೀವು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕಂಫರ್ಟ್ ಆಗಿದ್ರಿ ಅನ್ಸುತ್ತೆ. ಹಾಗಿದ್ರೆ ನಾನು ಸ್ಟೇಜಲ್ಲೂ ಹೇಳ್ತೀನಿ, ನಾನು ಬಿಗ್ ಬಾಸ್ ಮನೇಲೆ ಚೆನ್ನಾಗಿದ್ದೆ.
ಇಲ್ಲೇ ಇರ್ಬೇಕು ಅನ್ನಿಸ್ತಿದೆ ಅಂತಾನು ನಾನು ಹೇಳಿರ್ತೀನಿ. ಸೊ ಆರಾಮಾಗಿದ್ದೆ. ಬಂದಿದ ತಕ್ಷಣನೂ ಕೂಡ ಒಂದಷ್ಟು ನೋಡಿದೆ ನಾನು. ನನ್ನ ತಮ್ಮ ಏನೋ ಹೇಳ್ತಿದ್ದಾಗೆಲ್ಲ ಕ್ರೇಜ್, ಫ್ಯಾನ್ ಫಾಲೋವರ್ಸ್ ಎಲ್ಲ ನೋಡಿದಾಗ ಹಾಗನ್ನಿಸ್ತು ಗಿಲ್ಲಿ ಗೆಲ್ಬಹುದು ಅಂತ. ಓಕೆ, ಗಿಲ್ಲಿ ಬಿಟ್ಟು ಬೇರೆ ಯಾರಿಗಾದ್ರೂ ಚಾನ್ಸ್ ಇದೆ ಅಂತ ಅನ್ಸತ್ತಾ ನಿಮಗೆ? ಗಿಲ್ಲಿ ಬಿಟ್ರೆನಾ ಧನುಗೆ ಅಂದ್ರೆ ನಿಮಗೆ ಗೆಲ್ಬೇಕು ಅಂತ ಇದೆ ಧನು ಹೇಗೆ? ಹೌದು. ಓಕೆ, ಇನ್ನ ಒಂದು ಇನ್ಸಿಡೆಂಟ್ ಆಗತ್ತೆ. ಏನಂತಂದ್ರೆ ನೀವು ಉಸ್ತುವಾರಿಯಲ್ಲಿ ಒಂದ್ ಮಿಸ್ಟೇಕ್ ಮಾಡ್ಬಿಡ್ತೀರಿ. ಅದು ಬ್ಲಾಕ್ ತೆಗಿಯುವಾಗ ಅಂದ್ರೆ ಸರ್ಸಿನ ತೆಗಿಬೇಕಿರುತ್ತೆ, ಇವ್ರು ಟರ್ನ್ ಮಾಡಿ ತೆಗೆದ್ ಬಿಡ್ತಾರೆ. ನೀವು ಅವಾಗ ಯಾರು ಮನೆ ಕ್ಯಾಪ್ಟನ್ ಆಗ್ಬೇಕು ಅಂತ ಅಂದಾಗ ನೀವು ಧನುಷ್ ಹೆಸರು ತಗೊಂತೀರಿ, ಅಶ್ವಿನಿ ಅವ್ರ ಹೆಸರು ತಗೊಳಲ್ಲ. ಬಹುಶಃ ಲಾಸ್ಟ್ ವೀಕ್ ಆಗಿದ್ದು ಅಷ್ಟು ಕಾನ್ಫ್ಲಿಕ್ಟ್ ಗೆ ಅದೇ ಮೇನ್ ರೀಸನ್ ಆಗಿರತ್ತೆ. ಅಂದ್ರೆ ನೀವೇನ್ ಅದು ಗಿಲ್ಟ್ ಇಂದ ಧನುಷ್ನ ಸೆಲೆಕ್ಟ್ ಮಾಡಿದ್ದ ಕ್ಯಾಪ್ಟನ್ಸಿಗೆ, ಅಥವಾ ಅವ್ರ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿ ಸೆಲೆಕ್ಟ್ ಮಾಡಿದ್ದ? ಆ ಮೂಮೆಂಟ್ ಥಾಟ್ ಹೇಗ್ ಬಂತು ಅಂದ್ರೆ, ಹೌದು ಯಾರಿಗೆ ಕೊಟ್ಟರು ಇಲ್ಲಿ ಅನ್ಯಾಯ ಆಗುತ್ತೆ ಅನ್ನೋದು ಗೊತ್ತು. ಬಿಕಾಸ್ ಒಂದು ಉಸ್ತುವಾರಿನ ಮಿಸ್ಟೇಕ್ ಆಗಿದೆ, ಅದು ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಿತ್ತು. ಅಬ್ಸರ್ವ್ ಮಾಡ್ದಲೇ ಅದು ಇಮಿಡಿಯೇಟ್ ಆಗಿ ಅವ್ನಿಗೆ ಅಂದಾಗ್ಲೂ ಅದು ಬಂದ್ಬಿಡತ್ತೆ. ನಾನು VT ಪ್ಲೇ ಮಾಡಿದಾಗ್ಲೂ ಕೂಡ ಅದು ಬಂದ್ಬಿಟ್ಟಿದ ತಕ್ಷಣ ನನಗೆ ಓಕೆ ಬಂತಲ್ಲ ಅನ್ಕೊಂಡು ನಾನು ಡೆಸಿಷನ್ ಹೇಳ್ತೀನಿ ಅಲ್ಲಿ. ಬಟ್ ನನಗೆ ಬಿಗ್ ಬಾಸ್ ಈಗ ನಮಗೆ ಅದನ್ನ ಹೇಳ್ತಾರೆ, ನೀವು ಮಾತಾಡಿ ನಿಮಗೆ ಮನ ಒಲಿಸಿ ನಿಮ್ಮ ಡಿಸಿಷನ್ ನೀವು ಹೇಳಿ ಅಂತ. ಈಗ ನಮಗೆ ಕೊಟ್ಟಾಗ ನಾವು ಬರೀ ಟಾಸ್ಕ್ ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಓವರ್ ಆಲ್ ಪರ್ಫಾರ್ಮೆನ್ಸ್ನ ನಾನು ಕನ್ಸಿಡರ್ ಮಾಡಬೇಕಿತ್ತು. ಆ್ಯಂಡ್ ಆ ವೀಕ್ ಕೂಡ ಗಿಲ್ಲಿ ಕ್ಯಾಪ್ಟನ್ ಆದಾಗ ಅವರಿಬ್ರು ಮಧ್ಯೆ ತುಂಬಾ ಜಗಳಗಳಾಗಿರುತ್ತೆ. ಏನ್ ಕಿದ್ದ ಬಾಕಿದ್ಯಾ ಹಾಗೆ ಹೀಗೆ. ಗಿಲ್ಲಿನೂ ಕೂಡ ತುಂಬಾ ಹೇಳಿರ್ತಾನೆ, ನೋಡು ಏನೋ ಕಿದ್ದ ಬಾಕಿದೀನಿ, ನನ್ನ ಫೋಟೋ ಇಲ್ಲಿದೆ ಅಲ್ಲಿದೆ ಅಂತ ಏನೇನೋ ಕಾನ್ವರ್ಸೇಷನ್ಸ್ ಆಗಿರತ್ತೆ ಅವರಿಬ್ರು ಮಧ್ಯ. ನನಗೆ ಅದನ್ನ ನೋಡಿದಾಗ ಹೇಗ್ ಫೀಲ್ ಆಯ್ತು ಅಂದ್ರೆ, ಓಕೆ ಅಶ್ವಿನಿ ಮ್ಯಾಮ್ ಯಾವಾಗ್ಲೂ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡ್ತಾ ಇದ್ರು, ಕೋಪದಲ್ಲಿ ಮಾತಾಡ್ತಾ ಇದ್ರು. ಸೊ ಎಲ್ಲೋ ಇವಾಗ ಮತ್ತೇನೋ ಕ್ಯಾಪ್ಟನ್ ಆದ್ರು ಅಂದ್ರೆ ಈ ವಾರ ಏನೇನ್ ಗಿಲ್ಲಿ ಜೊತೆ ಎಲ್ಲ ಜಗಳಗಳಾಗಿತ್ತು ಅದೆಲ್ಲ ಮತ್ತೆ ರಿವರ್ಸ್ ಆಗತ್ತೆ, ಮತ್ತೆ ಜಗಳ ಕ್ರಿಯೇಟ್ ಆಗುತ್ತೆ. ನೋಡು ನಾನು ಏನೋ ಕಿದ್ದಬಾಗ್ದೆ, ಅದಕ್ಕೆ ನನ್ನ ಫೋಟೋ ಇದೆ, ಈ ವರ್ಡ್ಸ್ ಎಲ್ಲ ಬರುತ್ತೆ ಅನ್ನೋದೆಲ್ಲ ಆಯ್ತು. ಯಾಕಂದ್ರೆ ಆ ವಾರ ಸಿಕ್ಕಾಪಟ್ಟೆ ಅವರಿಬ್ರು ಮಧ್ಯೆ ಜಗಳ ಆಗಿರತ್ತೆ ನೀವು ನೋಡಿದ್ರೆ. ಸೊ ಆ ಓವರ್ ಆಲ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನನಗೆ ಎಲ್ಲೋ ಧನು ಡಿಸರ್ವಿಂಗ್ ಅಂತ ಅನ್ನಿಸ್ತು. ಯಾಕಂದ್ರೆ ನಾನು ಆ ಟೈಮಲ್ಲೂ ಕೂಡ ಧನುಗೊಂದು 10-15 ಸೆಕೆಂಡ್ಸ್ ಪಾಸ್ ಕೊಟ್ಟಿದ್ರು ಕೂಡ ಅಶ್ವಿನಿ ಮ್ಯಾಮಿನ ಸ್ಟಾರ್ಟಿಂಗ್ ಫಸ್ಟ್ ಲೈನ್ ಅಲ್ಲೇ ಇದ್ರು, ಇನ್ನ ಕೆಳಗಡೆ ತಂದಿರ್ಲಿಲ್ಲ. ಧನು ವಾಸ್ ವೆರಿ ಕ್ವಿಕ್. ನಾನು ಪಾಸ್ ಕೊಟ್ಟಿದ್ರು ಕೂಡ ಧನುನೇ ವಿನ್ ಆಗ್ತಾ ಇದ್ದ. ಸೊ ಎಲ್ಲ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿ ನಾನು ಧನುಗೆ ಹೇಳ್ತೀನಿ. ಓಕೆ, ನೀವ್ ಹೇಳ್ತಾ ಇದ್ರಿ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರು ಅವಾರ ಸಿಕ್ಕಾಪಟ್ಟೆ ಜಗಳ ಆಡಿದ್ರು ಅಂತ. ಅವಾಗೆಲ್ಲ ಸೀಸನ್ ಸ್ಟಾರ್ಟಿಂಗ್ ಇಂದಾನು ಇಬ್ರು ಜಗಳ ಆಡ್ತಾನೆ ಇದಾರೆ. ಆಮೇಲೆ ಅಶ್ವಿನಿ ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಗಿಲ್ಲಿ ನನ್ನಿಂದ ಫುಟೇಜ್ ತಗೊಂತಾ ಇದ್ದಾನೆ, ಅಂದ್ರೆ ನನ್ನನ್ ಬೇಕಂತ ಟ್ರಿಗರ್ ಮಾಡ್ಬಿಟ್ಟು ಫುಟೇಜ್ ತಗೊಂತಾನ, ಅವ್ನ್ ಫುಟೇಜ್ ಸಿಕ್ತಿರೋದೇ ನನ್ನಿಂದ ಅಂತ. ನಿಮ್ಗೆ ಅನ್ಸುತ್ತಾ ಅಂದ್ರೆ ಅಶ್ವಿನಿನ ಬೇಕಂತಾನೆ ಗಿಲ್ಲಿ ಟ್ರಿಗರ್ ಮಾಡ್ತಾರ? ಆತರ ಇಲ್ಲ, ಏನೂ ಇಲ್ಲ. ಅಂಡ್ ಏನ್ ಗೊತ್ತಾ, ಎಲ್ಲರೂ ಅಲ್ಲಿ ಕಾಣಿಸ್ಕೊಂಡ್ಬೇಕು ಅಂತಾನೆ ಹೋಗಿರ್ತೀವಿ. ಫುಟೇಜ್ ತಗೊಂಡ್ಬೇಕು, ನಿನ್ನಿಂದ ನನ್ಗೆ ನನ್ನಿಂದ ನಿನ್ಗೆ ಅನ್ನೋದೆಲ್ಲ ಏನೂ ಇರಲ್ಲ. ಎಲ್ಲರೂ ಫುಟೇಜ್ಗೋಸ್ಕರನೇ. ಸುದೀಪ್ ಸರ್ ಒಂದ್ ಮಾತು ಹೇಳಿದ್ರು, ಸೂರಜ್ ಏನೋ ನಾನು ಹೇಗಿದ್ದೀನಿ ಹಾಗೇನೆ ಇದೀನಿ ಅಂದಾಗ, ಹಾಗಿದ್ರೆ ನೀವು ಮನೇಲೇ ಇರ್ಬೋದಿತ್ತು, ಬಿಗ್ ಬಾಸ್ಗೆ ಯಾಕೆ ಬಂದ್ರಿ? ಬಿಗ್ ಬಾಸ್ ಅಲ್ಲಿ ನೀವು ಇದೀರಾ ಅಂದ್ರೆ ನಾವ್ ಇದೀವಿ, ಓಕೆ ನಾವ್ ಹೇಗಿದೀವಿ ಹಾಗೆ ಇರ್ಬೇಕು. ಬಟ್ ಜನಗಳು ನಮ್ಮನ್ನ ನೋಡ್ತಿದ್ದಾರೆ ಅಂದ್ರೆ ಗುಡ್ ಎಂಟರ್ಟೈನ್ಮೆಂಟ್, ಗುಡ್ ಸ್ಟ್ರಾಟಜಿನ ಯೂಸ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಸೊ ಬಟ್ ಈಸ್ ಡೂಯಿಂಗ್ ದಟ್. ನಾವ್ ಎಲ್ಲರೂ ಅದನ್ನ ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ. ಅವ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ದಾನೆ, ಬಿಕಾಸ್ ಅವನು ಅದೇ ಫೀಲ್ಡ್, ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಕಾಮಿಡಿಯನ್ ಆಗಿರೋದ್ರಿಂದ ಚೆನ್ನಾಗಿ ಮಾಡ್ತಿದ್ದಾನೆ. ಅಂಡ್ ಅವ್ರಿಬ್ರು ಮಧ್ಯೆ ಏನಕ್ಕೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಇವ್ರು ಏನೋ ಒಂದ್ ಮಾತಾಡಿದ್ರೆ ಇಲ್ಲೊಂದ್ ಜಗಳ ಸ್ಟಾರ್ಟ್ ಆಗುತ್ತೆ, ಇಬ್ರು ಕೆಣ್ಕೊಂಡ್ ಜಗಳ ಮಾಡ್ತಾರೆ ಅಂತ ಅನಿಸ್ತು ನನ್ಗಂತೂ. ಇವರೆಲ್ಲ ಸ್ಟಾಪ್ ಮಾಡ್ತಿದ್ದಾರೆ ಅಂದಾಗ ಅವನೆಲ್ಲ ಒಂದ್ ಪಾಯಿಂಟ್ ಎತ್ತಾನೆ, ಅವ್ನ್ ಸ್ಟಾಪ್ ಆದಾಗ ಅಶ್ವಿನಿ ಮ್ಯಾಮ್ ಇನ್ನೊಂದು ಪಾಯಿಂಟ್ ತೆಗಿತಾರೆ. ಅದು ಹಾಗೆ ಜಗಳ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅವ್ರಿಬ್ರು ಮಧ್ಯೆ ಸ್ಟಾಪ್ ಅಂತೂ ಆಗಲ್ಲ. ಓಕೆ, ಇನ್ನ ಈ ವಾರ 2 ಚಪ್ಪಾಳೆ ಸಿಗತ್ತೆ. ಒಂದು ಅಶ್ವಿನಿ ಅವರಿಗೆ ವಾರ ಪೂರ್ತಿ ಏನ್ ಪರ್ಫಾರ್ಮ್ ಮಾಡಿರ್ತಾರೆ ಅದಕ್ಕೆ ಕಿಚ್ಚನ ಚಪ್ಪಾಳೆ ಸಿಗತ್ತೆ. ಅಂಡ್ ಧ್ರುವಂತ್ ಅವರಿಗೆ ಇಡೀ ಸೀಸನ್ಗೆ ಕಿಚ್ಚನ ಚಪ್ಪಾಳೆ ಅಂತ ಕೊಡ್ತಾರೆ. ಬಟ್ ಅದೇನಾಗಿದೆ ಅಂದ್ರೆ ಹೊರಗಡೆ ತುಂಬಾ ನೆಗೆಟಿವ್ ಆಗಿದೆ. ಅಂದ್ರೆ ಇಡೀ ಸೀಸನ್ ಅಲ್ಲಿ ಎಲ್ಲರೂ ಎಂಟರ್ಟೈನ್ ಮಾಡಿರೋದು ಗಿಲ್ಲಿ, ಬಟ್ ಗಿಲ್ಲಿ ಬಿಟ್ಟು ಧ್ರುವಂತಿಗೆ ಯಾಕೆ ಕಿಚ್ಚನ ಚಪ್ಪಾಳೆ ಕೊಟ್ರು ಸೀಸನ್ದು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಕಲರ್ಸ್ ಪೇಜ್ ಅಲ್ಲಿ ಕೂಡ ಸೀಸನ್ ಚಪ್ಪಾಳೆ ಅಂತಾನೆ ಹಾಕಿರ್ತಾರೆ ಧ್ರುವಂತಿಗೆ. ಆಮೇಲೆ ಅದನ್ನ ಡಿಲೀಟ್ ಮಾಡ್ಬಿಟ್ಟು ವಾರದ ಚಪ್ಪಾಳೆ ಅಂತ ಕೊಡ್ತಾರೆ. ನಿಮಗೆ ಅನ್ಸುತ್ತಾ ಧ್ರುವಂತ್ ಇಡೀ ಸೀಸನ್ಗೆ ಚಪ್ಪಾಳೆ ತಗೊಳ್ಳೋ ಅಷ್ಟು ಅವ್ರಿಗೆ ಕ್ಯಾಲಿಬರ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಬಿಕಾಸ್ ಅದು ಸುದೀಪ್ ಸರ್ ಹೇಳ್ತಿದ್ದಾಗ್ಲೂ ಕೂಡ ನನ್ನ ತಲೆಯಲ್ಲಿ 1-2 ಹೆಸರು ಓಡ್ತಾ ಇತ್ತು ಅವಾಗ. ಬಟ್ ನಂಗೆ ಧ್ರುವಂತ್ ಅಂದಿದ ತಕ್ಷಣ ನನಗೂ ಶಾಕ್ ಆಯ್ತು. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಇಸ್ ವೆರಿ ಸೆಲ್ಫ್ ಸೆಂಟರ್ಡ್ ಪರ್ಸನ್. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನನಗೆ ಅಷ್ಟು ಅನಿಸ್ಲಿಲ್ಲ. ಎಲ್ಲೋ ಸೀಕ್ರೆಟ್ ರೂಮಲ್ಲಿ ಏನು ಮಾಡಿದಾರೋ ನನಗೆ ಗೊತ್ತಿಲ್ಲ, ಎಷ್ಟು ಎಂಟರ್ಟೈನ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ಮನೇಲಿದ್ದಾಗಲೂ ಕೂಡ ಎಂಟರ್ಟೈನ್ಮೆಂಟ್ ಅಂತ ಬಂತಿದ್ದಾಗೆ ರಕ್ಷಿತನ ಅವ್ರು ಇಮಿಟೇಟ್ ಮಾಡ್ತಾ ಇದ್ರು, ರಕ್ಷಿತಾ ಅವರ ಡ್ಯಾನ್ಸ್ ಮಾಡ್ತಾ ಇದ್ರು.
ಅಲ್ಲೆಲ್ಲ ಅವ್ರಿಗೆ ಅಂತ ಅನಿಸ್ತು. ನನ್ಗನ್ಸುತ್ತೆ ರಕ್ಷಿತನ ಇಮಿಟೇಟ್ ಮಾಡಿ ಎಂಟರ್ಟೈನ್ ಮಾಡ್ಬೇಕಂತಿಲ್ಲ, ಯಾಕಂದ್ರೆ ರಕ್ಷಿತನ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಎಲ್ಲರೂ ಕೊಡ್ತಿದ್ರು. ಬಟ್ ಅವ್ರು ಮಾಡ್ತಿದ್ದ ಡ್ಯಾನ್ಸ್ ನ ಇವ್ರು ಯಾವಾಗ್ಲೂ ಮಾಡ್ತಿದ್ರು ಅಲ್ವಾ ಧ್ರುವಂತ್ ಅವರು, ಅದನ್ನಿಸ್ತು. ಬಟ್ ಸೀಸನ್ ನನಗೆ ಅದು ಈ ವಿಚಾರವಾಗಿ ಏನಾಗಿದೆ ಅಂತಂದ್ರೆ ಕೆಲವು ಸ್ಪರ್ಧೆಗಳ ಫ್ಯಾನ್ಸ್ ಏನಿದ್ದಾರೆ ಸುದೀಪ್ ಸರ್ ಅಕೌಂಟಿಗೆನೆ ಬ್ಯಾಡ್ ಕಮೆಂಟ್ ಹಾಕೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಇದು. ಸೊ ಇದು ನಿಮಗೆ ಆಸ್ ಅ ಕಂಟೆಸ್ಟೆಂಟ್ ಆಗಿ ಹೇಗೆ ಅನ್ಸುತ್ತೆ ಅಂತ? ಇಲ್ಲ, ಬಿಕಾಸ್ ಅವ್ರಿಗೆ ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂದ್ರೆ ಸುದೀಪ್ ಸರ್ ಎಲ್ಲದನ್ನು ನೋಡಿರ್ತಾರೆ. ಸುಮ್ಮನೆ ಬಂದು ಸುದೀಪ್ ಸರ್ ಸೀಸನ್ ಕಿಚ್ಚನ ಚಪ್ಪಾಳೆ ಅಂತ ಧ್ರುವಂತ ಕೊಟ್ಟಿರಲ್ಲ, ಅವರು ಎಲ್ಲದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೇ ಕಿಚ್ಚನ ಚಪ್ಪಾಳೆ ಕೊಟ್ಟಿರ್ತಾರೆ. ಸೊ ಅದ್ರಲ್ಲಿ ಏನೂ ತಪ್ಪಿಲ್ಲ, ಯಾಕಂದ್ರೆ ನಾವ್ ನೋಡಿಲ್ದಿದ್ನು ಅವ್ರು ನೋಡಿರ್ತಾರೆ. ಬಿಕಾಸ್ ನಾವ್ ಬರೀ ಒಂದ್ ಸೈಡ್ ಅಲ್ಲಿ ಏನ್ ನಡೀತಿದೆ ಅಂತ ಮಾತ್ರ ನೋಡಿರ್ತಾರೆ, ಅವ್ರು ಎಲ್ಲದನ್ನು ನೋಡಿರ್ತಾರೆ. ಅವರೇ ಹೇಳ್ತಿರ್ತಾರೆ, ನಾನು ಮನೆಗೆ ಹೋಗಿ ಸೀಸನ್ ಎಪಿಸೋಡ್ ನೋಡ್ತಿರ್ಬೇಕಾದ್ರೆ ಯಾರೋ ಹ್ಯಾಂಡ್ ರೈಸ್ ಮಾಡಿರ್ತೀರ, ನಾನು ನೋಟಿಸ್ ಮಾಡಿರಲ್ಲ ಅಂತ ಹೇಳಿರ್ತಾರೆ. ಸೊ ಅವ್ರೊಂದ್ ಪಾಯಿಂಟ್ ಕೂಡ ಬಿಡಲ್ಲ, ಎಲ್ಲ ನೋಟಿಸ್ ಮಾಡಿರ್ತಾರೆ. ಅವ್ರು 12 ಸೀಸನ್ ಪ್ರತಿಯೊಂದು ಎಪಿಸೋಡ್ ನೋಡ್ಕೊಂಡ್ ನೋಡಿರ್ತಾರೆ. ಸೊ ಹಾಗಾಗಿ ಅವ್ರು ಡಿಸರ್ವಿಂಗ್ ಇರ್ಬೋದು. ಓಕೆ, ಈ 7 ಜನದಲ್ಲಿ ನಿಮಗೆ ಯಾರು ಅನ್ಸುತ್ತೆ ಟಾಪ್ 6 ಅಲ್ಲಿ ಇರೋದಕ್ಕೆ ಡಿಸರ್ವ್ ಇಲ್ಲ ಅಂತ ಹೇಳಿ? 7 ಮೆಂಬರ್ಸ್ ಈಗ ಇರೋ ಒಳಗಡೆ ಇರೋ 7 ಜನದಲ್ಲಿ ನಿಮಗೆ ಯಾರು ಡಿಸರ್ವ್ ಇಲ್ಲ ಅನ್ಸುತ್ತೆ? ನನಗೆ ರಕ್ಷಿತಾ ಮತ್ತೆ ಕಾವ್ಯ ಅವರಿಬ್ರೆ ಅನ್ಸುತ್ತೆ. ಯಾವ ಕಾರಣಕ್ಕೆ ಅನ್ಸುತ್ತೆ ಅವರಿಬ್ರು? ಬಿಕಾಸ್ ನನಗೆ ಕಾವ್ಯ ಮತ್ತೆ ಸ್ಪಂದನ ಅಂತ ಬಂದಾಗ ನಂಗೆ ಒಪಿನಿಯನ್ಸೇ ಫಾರ್ಮ್ ಆಗಿಲ್ಲ ಅವರಿಬ್ರು ಮಧ್ಯೆ. ನಂಗೆ ಕಾವ್ಯ ಸ್ಪಂದನ ಇಬ್ರು ಒಂದೇ ತರ ಅನಿಸ್ತಾರೆ ಯಾವಾಗ್ಲೂ ಕೂಡ. ಆ ಗ್ರಾಫ್ ಕೂಡ ಒಂದೇ ತರ ಅನ್ಸುತ್ತೆ. ಎಲ್ಲೋ ಮಧ್ಯದಲ್ಲಿ ಕಾವ್ಯ ಸ್ವಲ್ಪ ಚೇಂಜ್ ಆಗ್ತಾ ಇದ್ರು, ಮತ್ತೆ ಸೇಮ್ ಹಾಗೆ ಇದ್ರು ಅಂತ ಅನಿಸ್ತಿತ್ತು. ಚೇಂಜಸ್ ಕಾಣಿಸ್ತಿಲ್ಲ ನನಗೆ ಅಷ್ಟು. ಮನೇಲೂ ಕೂಡ ನನಗೆಲ್ಲೋ ಕಾವ್ಯ ಪರ್ಟಿಕ್ಯುಲರ್ ಆಗಿ ಕಾವ್ಯ ಅವಳು ಇದೇನೋ ಮಾಡಿದ್ಲು ಅನ್ನೋದಕ್ಕೆ ನನಗೇನೂ ಇಲ್ಲ. ರಕ್ಷಿತನೂ ಕೂಡ ಓಕೆ, ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಎಸ್ ಸೂಪರ್. ಅದು ಬಿಟ್ಟು ಕಾರಣ ಕೊಡೋದ್ರಲ್ಲಾಗಿರ್ಲಿ, ಮನೇಲಿ ಬಿಗ್ ಬಾಸ್ ರೂಲ್ಸ್ ನ ಫಾಲೋ ಮಾಡೋದ್ರಲ್ಲಾಗಿರ್ಲಿ, ತುಂಬಾ ಲೈಟ್ ಆಗಿ ತಗೋತಾಳೆ ವಿಷಯಗಳನ್ನ. ಮಲ್ಕೊಳ್ಳೋದಾಗಿರ್ಲಿ, ಈಗ ಬಿಗ್ ಬಾಸ್ ಏನೇ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳಲ್ಲ ಅಷ್ಟೊಂದು. ಓಕೆ ಫೈನ್ ಬಿಡಿ. ಕ್ಯಾಪ್ಟನ್ ಅಂತ ಬಂದಾಗ್ಲೂ ಕೂಡ ನನಗೇನ್ ಕ್ಯಾಪ್ಟನ್ ಆಗೋದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಅನ್ನೋದೆಲ್ಲ ಹೇಳಿರೋದು ನಾವು ಕೇಳಿಸ್ಕೊಂಡಿದೀವಿ. ಸೊ ಹಾಗಾಗಿ ಅವರಿಬ್ರು. ಓಕೆ, ಸುದೀಪ್ ಸರ್ ಅಕ್ಕಪಕ್ಕ ಯಾರಿರ್ತಾರೆ ಅನ್ಸುತ್ತೆ? ನನಗಿರ್ಬೇಕು ಅಂತ ನಾನು ಹೇಳಿದ್ರೆ ಇರ್ಬೇಕು, ಯಾರಿರ್ತಾರೆ? ಐ ಥಿಂಕ್ ಗಿಲ್ಲಿ ಅಂಡ್ ಅಶ್ವಿನಿ ಮ್ಯಾಮ್. ಓಕೆ, ಇರ್ತಾರೆ. ಯಾರು ಇರ್ಬೇಕು? ರಘುವಣ್ಣ ಮತ್ತೆ ಧನುಷ್. ಓಕೆ ಫೈನ್. ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತ. ನಿಮ್ಮ ಜೊತೆ ಇದ್ದಂತ ಕಂಟೆಸ್ಟೆಂಟ್ ಗಳು ಒಬ್ಬೊಬ್ರ ಹೆಸರು ನಾನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಒಂದ್ ವರ್ಡ್ ಅಥವಾ ಒಂದ್ ಸೆಂಟೆನ್ಸ್ ಅಲ್ಲಿ, ಕೈಂಡ್ ಆಫ್ ರ್ಯಾಪಿಡ್ ಫೈರ್ ಇದು. ಓಕೆ ಓಕೆ, ಕರಿಬಸಪ್ಪ. ಟೈಗರ್ ಬಂತು, ಟೈಗರ್. ಅಮಿತ್. ನಾನು ಅಮಿತ್ ಜೊತೆ ಅಷ್ಟು ಮಾತಾಡಿಲ್ಲ, ಯಾಕಂದ್ರೆ ಆ ವೀಕ್ ನಂಗೆ ಸಿಕ್ಕಿಲ್ಲ ಮಾತಾಡಕ್ಕೆ. ಕಾಕ್ರೋಚ್ ಸುದೀಪ್. ಮಾತುಗಾರ. ಕಾವ್ಯ. ಒಪಿನಿಯನ್ ಇಲ್ಲ ನಂಗೆ. ಅದು ಏನ್ ಸೂರಜ್ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ರೆ ಹೆಂಗೆ ನೀವು ಸೇಮ್ ಲೈನು ಅವ್ರನ್ನು ಎಕ್ಸಾಕ್ಟ್ ಆಗಿ ಕಾವ್ಯನ ಬಗ್ಗೆ ಇದನ್ನೇ ಹೇಳಿದ್ದು? ಹೌದಾ? ಇಲ್ಲ, ನಾನು ಯಾವ ಇಂಟರ್ವ್ಯೂನು ಕೂಡ ಇಲ್ಲ. ಇಬ್ರು ಮನೆ ಒಳಗಡೆ ಮಾತಾಡಿದ್ರೆ ಹೊರಗೋದ್ರೆ ಇಂಟರ್ವ್ಯೂ ಇಲ್ಲ ಆತನ. ಬಟ್ ನಮ್ಮ ಮನೇಲಿ ಹೇಳ್ತಾ ಇದ್ವಿ, ಜೋಕ್ ಮಾಡಿದೆ ಅಷ್ಟೇ. ಓಕೆ, ಗಿಲ್ಲಿ. ಎಂಟರ್ಟೈನರ್. ಜಾನ್ವಿ. ಅವರು ಕೂಡ ಸೂಪರ್ ಆಗಿ ಮಾತಾಡ್ತಾರೆ. ಪಾಪ ನಿಮ್ದು ಅವ್ರದ್ದು ಒಳಗಡೆ ಸ್ವಲ್ಪ ಆನ್ ಅಂಡ್ ಆಫ್ ಆಗ್ತಾ ಇತ್ತು ಅವಾಗ, ಇವಾಗಲ್ಲ. ಓಕೆ, ಅಶ್ವಿನಿ ಗೌಡ. ಅಶ್ವಿನಿ ಮ್ಯಾಮ್ ರಗಡ್. ಓಕೆ, ಅಶ್ವಿನಿ ಎಸ್ ಎನ್. ಸ್ವೀಟ್ ಆರ್ಟ್. ಓಕೆ, ಅಭಿಷೇಕ್. ಫ್ರೆಂಡ್. ಓಕೆ, ಧನುಷ್. ಕಾಮ್, ಕಂಪೋಸ್ಡ್. ಅಂಡ್ ಯುವರ್ ಫೇವ್ರೆಟ್ ಧ್ರುವಂತ್. ಇಲ್ಲ, ಆನ್ಸರ್ ಮಾಡ್ಲೇಬೇಕಿದ್ದಕ್ಕೆ ನೀವು. ಆನ್ಸರೇ ಇಲ್ಲ. ಓಕೆ, ಮಲ್ಲಮ್ಮ. ಪ್ಯೂರ್ ಸೋಲ್. ಓಕೆ, ರಕ್ಷಿತಾ. ವೆರಿ ಟಾಕಿಟಿವ್. ಮಂಜು ಭಾಷಿಣಿ. ಓ ಸಿಸ್ಟರ್. ಸ್ಪಂದನ. ಒಪಿನಿಯನ್ ಇಲ್ಲ, ಬಟ್ ಎಸ್. ನಿಜ, ನೀವು ಸೂರಜ್ ಇಬ್ರು ಮಾತಾಡಿದ್ದೀರಾ, ಯಾಕಂದ್ರೆ ಅವರು ಸೇಮ್ ಲೈನ್ ಹೇಳಿದ್ದಾರೆ. ಸ್ಪಂದನಾಗೂ ಕಾವ್ಯಾಗೂ ಏನ್ ಕೇಳಿದ್ರೆ ನೋ ಒಪಿನಿಯನ್ ಅಂತಾನೆ ಹೇಳಿದ್ದಾರೆ. ನೀವು ಅದೇ ಆನ್ಸರ್ ಮಾಡ್ತಾ ಇದ್ದೀರಾ. ಬಟ್ ನಾನು ಇಂಟರ್ವ್ಯೂ ಅದ್ ನಾವಿಬ್ರೆ ಅದನ್ನ ಮಾತಾಡಿದೀವಿ ಮನೇಲೂ ಕೂಡ. ಅವ್ರಿಬ್ರು ಅಲ್ಲಿ ನಾವ್ ಮನೇಲಿ ಕೂಡ ರ್ಯಾಪಿಡ್ ಫೈರ್ ಮಾಡ್ತಿದ್ವಿ. ನಾವಿಬ್ರು ಸ್ಪಂದನ ಕಾವ್ಯ ಅಂತ ಬಂದಾಗ ಏನ್ ಹೇಳೋಣ, ಒಪಿನಿಯನ್ ಗೊತ್ತಾಗ್ತಿಲ್ವಲ್ಲ ನಮ್ಗೆ ಅಂತ ನಾವ್ ಮಾತಾಡಿದೀವಿ. ಮಾಡು. ಗುಡ್ ಹಾರ್ಟ್. ಸತೀಶ್ ಕ್ಯಾಡವಂಸ್.
ಡಾಕ್ ಸತೀಶ್. ಚಂದ್ರಪ್ರಭಾ. ತುಂಬ ಒಳ್ಳೆ ಪರ್ಸನ್ ಅವರು, ಬಟ್ ಬೇಗ ಹೋದ್ರು ಮನೆಗೆ. ಇಸ್ ಅ ವೆರಿ ಗುಡ್ ಪರ್ಸನ್. ರಘು. ರಘು ಅಣ್ಣ ಮ್ಯೂಟೆಂಟ್ ರಘು. ಓಕೆ. ಸೂರಜ್. ಮೈ ಬೆಸ್ಟ್ ಫ್ರೆಂಡ್. ರಿಷಾ. ರಿಷಾ ಬಗ್ಗೆ ಏನಿಲ್ಲ, ನೋ ಒಪಿನಿಯನ್. ರಜತ್. ನಾನು ಅವ್ರವೆಲ್ಲ ಒಪಿನಿಯನ್ಸ್ ಹೇಳ್ಬೇಕು. ನಿಮ್ ಜೊತೆ ಇದಾರೆ, 1 ತಿಂಗಳಿದಾರೆ ಅವರು. ಓಕೆ. ಚೈತ್ರ. ಗಾಡ್. ನಾನು ಟಾಸ್ಕ್ ಅಂತ ಬಂದಾಗ ನೆಕ್ಸ್ಟ್ ಹೆಂಗ್ ಪ್ಲಾನ್ ಮಾಡಿದ್ದೆ ಅಂದ್ರೆ ಫುಲ್ ಹುಡ್ಡಿ ಸ್ಕಿನ್ಸ್ ಎಲ್ಲ ಹಾಕೊಂಡು ಅವ್ರ ಜೊತೆ ಟಾಸ್ಕ್ ಆಡ್ಬೇಕು ಅಂತ ರೆಡಿ ಆಗಿದೆ ಗೊತ್ತಾ, ಬಟ್ ಅವ್ರು ಅಷ್ಟೆಲ್ಲ ಹೊರಟ್ಬಿಟ್ರು. ಓಕೆ ಫೈನ್. ರಾಶಿಕ್ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ತುಂಬಾ ವಿಚಾರಗಳನ್ನ ನಮ್ ಜೊತೆ ಶೇರ್ ಮಾಡ್ಕೊಂಡ್ರಿ. ಅಂಡ್ ನೀವ್ ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ ಮಾಡ್ಬೇಕು ಅನ್ಕೊಂಡಿದೀರಾ, ಅಂಡ್ ನಿಮ್ಗೆ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ, ಅಂಡ್ ಎಲ್ಲದಕ್ಕೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.